ದೇವರ ನಾಮಕ್ಕೆ ಸ್ತೋತ್ರ. ಮತ್ತು ಸಾಯಂಕಾಲದ ಸತ್ಯವೇದ ಅಧ್ಯಯನವಾಗಿರುವಂಥ ಪ್ರಕಟಣೆ ಗ್ರಂಥದ ಅಧ್ಯಯನಕ್ಕೆ ನಿಮ್ಮನ್ನು ಯೇಸುವಿನ ತಿರುಗೊಮ್ಮೆ ನಾನು ಸ್ವಾಗತಿಸ್ತೇನೆ. 4ನೇ ಅಧ್ಯಾಯವನ್ನು ನಾವು ಮುಗಿಸ್ಕೊಂಡಿದ್ದೀವಿ. ಈಗ 5ನೇ ಅಧ್ಯಾಯಕ್ಕೆ ನಾವು ಪರಿಚಯವನ್ನು ಹೋದ್ವಾರ ನಾನು ನಿಮಗೆ ಕೊಟ್ಟಿದ್ದೇನೆ. ನಾವು ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ವಾಕ್ಯ ಧ್ಯಾನದಲ್ಲಿ ನಾವು ಪ್ರವೇಶಿಸೋಣ. ಭೂಪರಲೋಕಗಳನ್ನು ಸೃಷ್ಟಿಸಿರುವಂಥ ನಮ್ಮ ಸರ್ವಶಕ್ತನಾಗಿರುವಂಥ ತಂದೆಯಾದ ದೇವರೇ, ನಿನಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಅದಕ್ಕಾಗಿ ನಿನ್ನ ಕೊಂಡಾಡ್ತೇವೆ, ನಿನ್ನ ಹಾಡಿ ಹರಿಸೋಗೊಳ್ತೇವೆ. ಬೋಧಿಸುವವನು ನಿನ್ನ ಆತ್ಮನೇ ಹೊರತು ಮನುಷ್ಯನ ಜ್ಞಾನ ಬುದ್ಧಿಗಳು ಬೇಡ ಸ್ವಾಮಿ. ನಿನ್ನ ಪ್ರಬಲವಾದ ಜ್ಞಾನದಿಂದಲೂ ಆಳವಾದ ತಿಳುವಳಿಕೆಯಿಂದಲೂ ಈ ದಿನ ನಿನ್ನ ಪವಿತ್ರಾತ್ಮನ ಮೂಲಕ ನಮಗೆ ಬೋಧಿಸು ಎಂಬುದಾಗಿ ನಾವು ಬೇಡಿಕೊಳ್ತಾ ಇದ್ದೇವೆ ಸ್ವಾಮಿ. ನನ್ನ ತುಟಿಗಳನ್ನು, ನಮ್ಮ ಹೃದಯಗಳನ್ನು ನಿನಗೆ ಅರ್ಪಿಸ್ತೇವೆ ಸ್ವಾಮಿ. ಕರ್ತನೆ, ಧ್ವನಿ ಎತ್ತುವಂಥ ನಾನು, ಕೇಳುವಂಥವರು ಸಹ ಈರ್ವರ ಹೃದಯಗಳು ನಿನಗೆ ಮಾಡಲ್ಪಡಲಿ. ಕಾರಣ ನೀನೊಬ್ಬನೇ ಬೋಧಿಸತಕ್ಕವನು. ಮಹಿಮೆ ಘನತೆಗಳು ನಿನಗೆ ಉಂಟಾಗಲಿ, ಯಾಕಂದರೆ ನೀನೊಬ್ಬನೇ ಯೋಗ್ಯನು ಸ್ವಾಮಿ. ಎಲ್ಲ ಮನುಷ್ಯನ ತಿಳುವಳಿಕೆಯನ್ನು ನಿರಾಕರಿಸ್ತಾ ಪವಿತ್ರಾತ್ಮನ ಜ್ಞಾನ, ವಿವೇಕ, ತಿಳುವಳಿಕೆಗೆ ನಮ್ಮ ಹೃದಯಗಳನ್ನು ತೆರೆಯುತ್ತಾ ಈ ಪ್ರಾರ್ಥನೆಯನ್ನು ನಮ್ಮ ಒಡೆಯನು, ನಮ್ಮ ರಕ್ಷಕನೂ ಆದ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ತೇವೆ ನಮ್ಮ ಒಡೆಯ, ಆಮೇನ್. ಕಳೆದ ವಾರ ನಾನು ಪರಲೋಕದಲ್ಲಿ ತೆರೆದಿಡಲ್ಪಟ್ಟಂಥ ಬಾಗಿಲು, ಅಲ್ಲಿ ವಿಂಗಡಗಳನ್ನು ತೋರಿಸಿದೆ. ಮೊದಲು ಬಾಗಿಲನ್ನು ಕಂಡ, ನಂತರ ದೇವರು ಅವನನ್ನು, ಯೇಸು ಸ್ವಾಮಿ ಯೋಹಾನನನ್ನು ಮೇಲೆ ಏರಿ ಬಾ ಅಂದರೆ, ಇನ್ನು ಮೇಲೆ ಏರಿ ಬಾ, ನಾನು ನಿನಗೆ ನಡೀಲಿಕ್ಕಿರುವಂಥ ಸಂಗತಿಗಳನ್ನು ತೋರಿಸುವನು ಎಂಬುದಾಗಿ ಹೇಳ್ದ. ಅದರ ಅರ್ಥ, ತೆರೆದ ಬಾಗಿಲು ಮೊದಲೇ 2000 ವರ್ಷಗಳ ಹಿಂದೆಯೇ ಯೇಸು ಸ್ವಾಮಿ ಕ್ರೂಜೆ ಮೇಲೆ ತನ್ನ ಪ್ರಾಣವನ್ನು ಅರ್ಪಿಸಿ ತೀರುತ್ತೆ ಎಂಬುದಾಗಿ ಹೇಳುವಾಗ, ಭೂಲೋಕದಲ್ಲಿರುವಂಥ ಸೊಲೊಮೋನನ ಆಲಯ, ದೇವರ ಆಲಯದ ಪರದೆ, ಮಹಾಪರಿಶುದ್ಧ ಸ್ಥಾನದ ಪರದೆ ಯಾವ ಗಳಿಗೆಯಲ್ಲಿ ಮೇಲಿಂದ ಕೆಳಗಡೆ ಹರಿದು ಬಿಟ್ಟು 2 ಭಾಗ ಆಗಿ ಒಳಗಿನ ದೇವ ಮಂಜೂಷವು ಕಾಣಲಿಕ್ಕೆ ಪ್ರಾರಂಭವಾಯಿತು, ಅದೇ ಗಳಿಗೆಯಲ್ಲಿ ಪರಲೋಕದಲ್ಲಿಯೂ ಸಹ ಅನೇಕ ಅನಾದಿಯಿಂದ ತೆರೆಯಲ್ಪಡಬೇಕಾಗಿದ್ದ ಬಾಗಿಲು ಆ ದಿನ ಯೇಸುವಿನ ರಕ್ತದ ನಿಮಿತ್ತವಾಗಿ, ಯೇಸುವಿನ ತ್ಯಾಗದ ನಿಮಿತ್ತವಾಗಿ, ಮರಣದ ನಿಮಿತ್ತವಾಗಿ ತೆರೆಯಲ್ಪಡ್ತು. ಆ ರೀತಿ ತೆರೆಯಲ್ಪಟ್ಟಾಗ ಪರಲೋಕದಲ್ಲಿ ದೊಡ್ಡ ಸಂಭ್ರಮ ಅಂತ ನಾನು ಅಂದ್ಕೊಳ್ತೀನಿ. ದೊಡ್ಡ ಸಂಭ್ರಮ ಉಂಟಾಯಿತು. ಯಾಕಂದರೆ ಅನಾದಿಯಿಂದ ಆ ಗಳಿಗೆಗೋಸ್ಕರ ಪರಲೋಕದವರು, ಭಕ್ತರು, ದೇವದೂತರು ಕಾದುಕೊಂಡಂಥ ಗಳಿಗೆ ಅದಾಗಿತ್ತು. ಈಗ 5ನೇ ಅಧ್ಯಾಯದಲ್ಲಿ ನಾವು ಪ್ರವೇಶಿಸ್ತಾ ಇರುವ ಹಾಗೆ 3ನೇ ಸಂಗತಿ, ಮೊದಲನೇದಾಗಿ ತೆರೆದ ಬಾಗಿಲನ್ನು ಕಂಡ, 2ನೇದಾಗಿ ಯೇಸು ಸ್ವಾಮಿ ಅವನನ್ನು ಮೇಲೆ ಏರಿ ಬಾ ಎಂಬುದಾಗಿ ಉನ್ನತ ಆತ್ಮ ಮಂಡಲಕ್ಕೆ ಆತನನ್ನು ಸ್ವಾಗತಿಸಿದ, 3ನೇದಾಗಿ ಪರಲೋಕದ ಚಿತ್ರ ಕಾಣಲಿಕ್ಕೆ ಪ್ರಾರಂಭವಾಯಿತು. ಅಂದರೆ ಸಿಂಹಾಸನದ ಕೋಣೆ ಅನ್ನೋದು ನಮ್ಮ ಶಬ್ದಕೋಶದಲ್ಲಿ ಬಹಳ ಚಿಕ್ಕದಾದಂಥ ಶಬ್ದ. ಕಾರಣ 2 ಅಕ್ಷರಗಳಿದ್ದ ನಿಮಿತ್ತವಾಗಿ ಅಲ್ಲ. ಕೋಣೆ ಅಂದರೆ ಒಂದು ವಿಸ್ತೀರ್ಣದಲ್ಲಿ ನಮ್ಮ ಮನಸ್ಸಿಗೆ ಒಂದು ಚಿಕ್ಕ ಕೋಣೆಯೇ ಗೋಚರಿಸೋದು. ಆದರೆ ಸಿಂಹಾಸನದ ಥ್ರೋನ್ ರೂಮ್ ಅಥವಾ ಸಿಂಹಾಸನ ಭವ್ಯ ಕೋಣೆ, ಭವ್ಯ ಭವನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಲ್ಲಿ ನಾವು ನೋಡ್ಕೊಂಡ್ವಿ, ಅದರ ನೆಲ ಅಪ್ಪಟ ಕಾಜಿನ ನೆಲ. ನಮ್ಮ ಭೂಮಿಯಲ್ಲಿರುವಂಥ ಕಾಜಲ್ಲ, ಅದಕ್ಕಿಂತಲೂ ವಿಪರೀತವಾದ ಹೊಳಪುಳ್ಳಂಥ ಟ್ರಾನ್ಸ್ಪರೆಂಟ್ ಆಗಿರುವಂಥ ಕಾಜು, ಅದಕ್ಕೆ ಅಂತ್ಯವಿಲ್ಲದಷ್ಟ ಕಾಜು. 4 ಜೀವಿಗಳನ್ನು ಅಲ್ಲಿ ನೋಡ್ಕೊಂಡ್ವಿ. ಒಂದು ಮನುಷ್ಯನ ಹಾಗಿತ್ತು, ಅದನ್ನು ವಿವರಗಳನ್ನು ಕಳೆದ ವಾರ ನಾನು ಕೊಟ್ಟಿದ್ದೀನಿ. 2ನೇದು ಹದ್ದಿನ ಮುಖದ ಹಾಗಿತ್ತು. 3ನೇದು ಒಂದು ಹೋರಿಯ ಮುಖ. 4ನೇದು 4 ಜೀವಿಗಳನ್ನು ನಾವು ಕಳೆದ ಸಾರಿ ನಾವು ನೋಡ್ಕೊಂಡಿದ್ದೀವಿ. ಈಗಲ್, ಲಾಯನ್. 4ನೇದು ಸಿಂಹದ ಮುಖ. ಈ 4 ಮೃಗಗಳಂತೆ ಕಂಡು ಬರ್ತಾವೆ. ಆದರೆ ಮೈ ತುಂಬೆಲ್ಲ ಹಿಂದೆ ಮುಂದೆ ಕೂಡ ಕಣ್ಣುಗಳು. ಅವುಗಳು ಒಂದೊಂದಕ್ಕೆ 6 ಒಂದು ಕಡೆಯಲ್ಲಿ 3 ರೆಕ್ಕೆಗಳು. ಅದನ್ನು ಮುಂದೆ ನಾವು ನೋಡ್ತೇವೆ. ರೆಕ್ಕೆಗಳನ್ನು ಅವು ಬಡಿಯುವಾಗ ದೊಡ್ಡ ಶಬ್ದ. ಸಿಂಹಾಸನದ ಮೇಲೆ ಕೂತಿರುವ ಆತನು, ತಂದೆಯಾದ ದೇವರು, ಬಲಗೈಯಲ್ಲಿ ಸುರುಳಿಯನ್ನು ಆತನ ಕೈಯಲ್ಲಿದೆ.
ಈಗ ಅದರ ಮುಂದಿನ ಸಂಗತಿಯನ್ನು ನಾವು ನೋಡಿಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಆದರೆ ಒಂದು ಜ್ಞಾಪಕ ಇರಲಿ, ಯೇಸುಸ್ವಾಮಿ 4ನೇ ಅಧ್ಯಾಯದಲ್ಲಿ ಯೋಹಾನನಿಗೆ ಸ್ಪಷ್ಟವಾಗಿ ತಿಳಿಸಿದ ಏನಪ್ಪ ಅಂದರೆ, ಏರಿ ಬಾ, ಮುಂದೆ ನಡೀಲಿಕ್ಕಿರುವ ಸಂಗತಿಗಳನ್ನು ನಿನಗೆ ತೋರಿಸುವೆನು. ಅನೇಕರು ಈ ಪ್ರಕಟಣೆ ಗ್ರಂಥದಲ್ಲಿ ಚಿತ್ರಿಸಲ್ಪಟ್ಟಿರುವಂಥ ಸಿಂಹಾಸನದ ಭವನವನ್ನು ಪರ್ಮನೆಂಟಾಗಿ ಅದೇ ಅದರ ಸೆಟಪ್ ಅಂತ ಅನೇಕರು ತಿಳ್ಕೊಂಡು ಬಿಟ್ಟಿದ್ದಾರೆ, ಬೋಧಿಸಿದ್ದಾರೆ. ನಾನು ಸಹ ಅದೇ ರೀತಿ ಅಂದ್ಕೊಂಡಿದ್ದೆ. ಆದರೆ ಯೇಸು ಸ್ವಾಮಿ ಅಲ್ಲಿ ಹೇಳಿದ ಮಾತಿಗೆ ನಾವು ಗಮನ ಕೊಡಬೇಕಾಗ್ತದೆ. ಆತನು ಹೇಳಿದ್ದೇನೆಂದರೆ, ಏರಿ ಬಾ, ನಾನು ನಿನಗೆ ಮುಂದೆ ನಡೆಯುವಲಿಕ್ಕಿರುವಂಥ ಸಂಗತಿಗಳನ್ನ ತೋರಿಸುವೆನು. ಹಳೆ ಕಾಲದಲ್ಲಿ ಅರಸರಿಗೆ ಪ್ರತಿದಿನದ, ಅದಕ್ಕೆ ನಾವು ಏನಂತೀವಿ, ಸಭೆ, ಪ್ರತಿದಿನದ ಆಗು ಹೋಗುಗಳಿಗೋಸ್ಕರ ಇರುವಂಥ ಅರಮನೆಯ ಸಭೆ ಅಂತ ಹೇಳ್ತಾರೆ, ಅಥವಾ ಅರಮನೆಯ ಅಂಗಳ ಅಥವಾ ಸಭೆ ಅಂತ ಹೇಳುವುದಾಗಿದ್ದರೆ, ಅಲ್ಲಿ ಪ್ರತಿದಿನದ ಕಾರ್ಯನಿರ್ವಹಣೆಗೆ ಒಂದು ಸಿಂಹಾಸನ, ಒಂದು ಭವನ, ಆತನ ಮಂತ್ರಿಗಳು, ಸಲಹಾಕಾರರು ಕೂತ್ಕೊಳ್ಳಿಕ್ಕೆ ಎಡಗಡೆ ಬಲಗಡೆಯಲ್ಲಿ ಚಿಕ್ಕ ಚಿಕ್ಕ ಸಿಂಹಾಸನಗಳಂತ ಅನ್ಬೋದು, ಅಥವಾ ಸುಂದರವಾದ ಕುರ್ಚಿಗಳು. ನಂತರ ಆತನಿಗೆ ಮಧ್ಯದಲ್ಲಿ ಏನೋ ರಿಫ್ರೆಶ್ಮೆಂಟ್ಸು ತರಲಿಕ್ಕೆ ಸೇವಕರುಗಳು, ಅವರಿಗೆ ಕೊಡಲಿಕ್ಕೆ ಸೇವಕರು, ಎಲ್ಲ ವ್ಯವಸ್ಥೆಗಳನ್ನು ಇಟ್ಕೊಂಡಿರ್ತಾ ಇದ್ರು ಹಳೆ ಕಾಲದಲ್ಲಿ ಅರಸರ ಭವನದಲ್ಲಿ. ಆದರೆ ಕೆಲವೊಂದು ಸಮಯಗಳಲ್ಲಿ ಇದನ್ನು ನೀವು ಅರ್ಥ ಮಾಡ್ಕೊಳ್ಳೇಬೇಕು. ಏನಪ್ಪ ಅಂದರೆ, ಕೆಲವೊಂದು ಸಮಯಗಳಲ್ಲಿ, ಕೆಲವೊಂದು ಹಬ್ಬಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ, ಅಥವಾ ಸ್ಪೋರ್ಟ್ಸ್ ದಿನಗಳಲ್ಲಿ, ಅಥವಾ ಕಾರ್ಯಕಲಾಪಗಳೆಲ್ಲ ಸಾಂಸ್ಕೃತಿಕ ಕಾರ್ಯಕಲಾಪಗಳು, ಸಾಂಸ್ಕೃತಿಕ ಏನಂತ ಹೇಳ್ತೀವಿ, ಒಂದು ಕಲೆಗಳನ್ನು ಪ್ರದರ್ಶಿಸುವಂಥ ಕೆಲವೊಂದು ಸಮಯಗಳಲ್ಲಿ ಆ ಸೆಟಪ್ಪನ್ನು ಬದಲಾಯಿಸ್ಕೊಳ್ತಾ ಇದ್ರು. ಆಗ ಅಲ್ಲಿ ಬೇರೆ ಬೇರೆ ರೀತಿಯ ಆ ಸಭೆಗೆ ಅವಶ್ಯಕವಿರುವಂಥ ರೀತಿಯಲ್ಲಿ ಅದನ್ನು ಆಯೋಜಿಸ್ಕೊಳ್ತಾ ಇದ್ರು. ಬಹುಶಃ ಕುರ್ಚಿಗಳು ತೆಗೆಯಲ್ಪಟ್ಟು, ಮಂತ್ರಿಗಳ ಕುರ್ಚಿಗಳು, ಸಲಹಾಕಾರರ ಕುರ್ಚಿಗಳು ತೆಗೆಯಲ್ಪಟ್ಟು ಅವುಗಳು ಬೇರೆ ರೀತಿಯಲ್ಲಿ ಅರೇಂಜ್ ಮಾಡಲ್ಪಡ್ತಾ ಇತ್ತು. ಅಲ್ಲಿ ನಾಟಕ ಆಡುವವರಿಗಾಗಲಿ ಅಥವಾ ಕುಣಿಯವರಿಗಾಗಲಿ ಮತ್ತು ಬೇರೆ ಸಾಂಸ್ಕೃತಿಕ ಸಂಗತಿಗಳನ್ನು ಮಾಡುವವರಿಗೆ ಅನುಕೂಲವಾಗುವಂತೆ, ರಾಜನು ಕೂತು ಎಲ್ಲವೂ ಆತನಿಗೆ ಕಾಣಲಿಕ್ಕೆ ಅನುಕೂಲವಾಗುವಂತೆ ಸೆಟಪ್ ಮಾಡ್ಕೊಳ್ತಾ ಇದ್ರು. ಅದೇ ರೀತಿಯಲ್ಲಿ ಇದು ಪರ್ಮನೆಂಟ್ ಸೆಟಪ್ ಅಲ್ಲ, ಆದರೆ ವಿಶಿಷ್ಟವಾದ ಒಂದು ಕಾರ್ಯಕ್ಕಾಗಿ, ಒಂದು ನಿರ್ದಿಷ್ಟವಾದ ಕಾರ್ಯಕಲಾಪಕ್ಕಾಗಿ, ಅದರಲ್ಲಿ ವಿಶೇಷವಾಗಿ ಈಗ ನಾವು ಓದಲಿಕ್ಕಿರುವ ಹಾಗೆ ಆ 7 ಮುದ್ರೆಗಳನ್ನು ಬಿಚ್ಚಲಿಕ್ಕೆ, ಆತನ ಕೈಯಿಂದ 7 ಮುದ್ರೆಗಳಿರುವ ಸುರುಳೆಯನ್ನು ತೆಗೆದುಕೊಳ್ಳೋದಕ್ಕೆ, ಆ ಒಂದು ಕಾರ್ಯಕ್ಕಾಗಿ ಈ ಸೆಟಪ್ ಮಾಡಲ್ಪಟ್ಟಿದೆ. ನಾವು ಇದನ್ನು ನಿರಂತರವಾದ ಸೆಟಪ್ ಅಂತ ಅದನ್ನು ಸ್ವೀಕರಿಸ್ಕೊಂಡ್ಬಿಟ್ಟು ಅನೇಕರು ನಾವು ಅದೇ ರೀತಿಯಲ್ಲಿ ಅದನ್ನು ಆರಾಧಿಸ್ತಾ ಇದ್ದೀವಿ. ಅನೇಕ ಸತ್ಯವೇದ ತಜ್ಞರು ಸಹ ಅದನ್ನು ಅದೇ ರೀತಿಯಾಗಿ ವಿವರಿಸಿದ್ದಾರೆ. ಅದನ್ನು ಓದುವಾಗ ನಮ್ಮ ತಲೆಯಲ್ಲಿ ಪರಲೋಕದ ಸಿಂಹಾಸನ ಕೋಟಡಿ ಇದೇ ರೀತಿ ಅನ್ನುವಂಥ ಒಂದು ಚಿತ್ರ ಮುದ್ರೆ ಆಗ್ಬಿಡ್ತದೆ. ಆದರೆ ನಾವು ಅರಿತುಕೊಳ್ಬೇಕಾದೇನೆಂದರೆ, ಭೂಲೋಕದ ಅರಸರುಗಳು ಆ ಕಾರ್ಯಕಲಾಪಗಳಿಗೆ ಯಾವ ರೀತಿಯಾಗಿ ಸಭಾ ಮಂದಿರಗಳನ್ನು ಸೇವಕರು ಹೊಂದಿಸ್ತಾ ಇದ್ರು, ಅದೇ ರೀತಿಯಾಗಿ ತಂದೆಯಾದ ದೇವರು ಯೋಹಾನನಿಗೆ ಕೊನೆಯ ದಿನದಲ್ಲಿ ಪರಲೋಕದಲ್ಲಿ ಮತ್ತು ಭೂಲೋಕದಲ್ಲಿ ನಡೆಯಲಿಕ್ಕಿರುವಂಥ ಘಟನೆಗಳನ್ನು ತೋರಿಸುವುದಕ್ಕಾಗಿ ಈ ಸೆಟಪ್, ಈ ಅರೇಂಜ್ಮೆಂಟ್ ಮಾಡಲ್ಪಟ್ಟಿದೆ. ಆದರೆ ಅದರ ಅರ್ಥ ಇದೇ ಪರಲೋಕದ ಪರ್ಮನೆಂಟ್ ಆದಂಥ ಹೊದಿಕೆ ಅಥವಾ ದರ್ಬಾರು ಅಂತ ಅಲ್ಲ. ಅರಸನ ದರ್ಬಾರ್ ಅಂತಾರೆ ಅದಕ್ಕೆ. ಪ್ರತಿದಿನ ಬೆಳಗ್ಗೆ ಇಷ್ಟು ಗಂಟೆ ಅರಸನ ದರ್ಬಾರ್ ಇರ್ತದೆ ಅಂತ ಹಳೆ ಕಾಲದಲ್ಲಿ ಅದಕ್ಕೆ ಮೈಸೂರು ಅರಸನ ದರ್ಬಾರು ಅಂತ ಹೇಳ್ತಾರೆ. ದರ್ಬಾರ್ ಅಂತ ಹೇಳಿದರೆ ಬೆಳಗ್ಗೆ ಅರಸನ ಅಫಿಷಿಯಲ್ ಟೈಮ್, ಒಂದು ಕಚೇರಿಯ ಸಮಯದ ರೀತಿಯಲ್ಲಿ ಬೆಳಗ್ಗೆ 10ರಿಂದ 12, 9ರಿಂದ 12 ಗೊತ್ತಿಲ್ಲ, ಆತನ ದರ್ಬಾರ್ ಕೂತ್ಕೊಳ್ತಾ ಇತ್ತು. ಅದು ಪ್ರತಿದಿನದ ದರ್ಬಾರು. ಅದರಲ್ಲಿ ವಿಶೇಷವಾದ ದರ್ಬಾರುಗಳು ಬೇರೆ ಇರ್ತಾ ಇದ್ವು. ಅದೇ ರೀತಿಯಲ್ಲಿ ಪರಲೋಕದಲ್ಲಿ ನಮ್ಮ ಆಡು ಭಾಷೆಯಲ್ಲಿ ನಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗುವಂಥ ಶಬ್ದಕೋಶವನ್ನು ನಾನು ಬಳಸಬೇಕಾಗಿರುವುದಾಗಿದ್ದರೆ, ಯೆಹೋವನಾದ ತಂದೆಯಾದ ದೇವರ ವಿಶಿಷ್ಟವಾದ ಕೆಲಸಕ್ಕೋಸ್ಕರ ಆಯೋಜಿಸಲ್ಪಟ್ಟಂಥ ದರ್ಬಾರ್ ಇದು. ಇದೇ ಪರ್ಮನೆಂಟ್ ಸೆಟಪ್ ಅಂತ ಅಲ್ಲ.
ಆ ದೃಷ್ಟಿಕೋನವನ್ನು ಇಟ್ಕೊಂಡು ಮುಂದಿನ ಸಂಗತಿಗಳನ್ನು ನೋಡಿಕೊಳ್ಳಿಕ್ಕೆ ಪ್ರಾರಂಭ ಮಾಡೋಣ. ಯಾಕಂದರೆ ನಮ್ಮ ಆರಾಧನೆಗಳಲ್ಲಿ ಇದೊಂದೇ ಸೆಟಪ್ ನಮ್ಗೆ ಗೊತ್ತಿರೋದು. ಭೂಮಿ ಮೇಲೆ ಪರಲೋಕದ ಸಿಂಹಾಸನ ಕೋಟಡಿಯ ಒಂದು ಸೆಟಪ್ ಏನಿದೆ, ಈ ಒಂದು ಸೆಟಪ್ ಮಾತ್ರ, ಈ ಒಂದು ರೀತಿಯ ಅರೇಂಜ್ಮೆಂಟು ಹೊಂದಾಣಿಕೆ ಮಾತ್ರ ನಮಗೆ ಸತ್ಯವೇದದಲ್ಲಿ ಬರೆದು ತೋರಿಸಲ್ಪಟ್ಟಿರೋದ್ರಿಂದ ಯೆಶಾಯನು ಇದ್ರ ಬಗ್ಗೆ ಬರಿತಾನೆ. ಅದನ್ನು ನಾನು ಬರುವ ವಾರದಲ್ಲಿ ಓದ್ತೀನಿ. ಯೆಶಾಯನು ಇದ್ರ ಬಗ್ಗೆ ವಿಶ್ಲೇಷಿಸ್ತಾನೆ. ಪರಲೋಕದಲ್ಲಿ ತಂದೆ ದೇವರು ಸಿಂಹಾಸನ ರೂಢನಾಗಿರುವುದನ್ನು ನಾನು ಕಂಡೇನು ಎಂಬುದಾಗಿ ಆತನು ಬರೀತಾನೆ. ಸೊ ಅದು ಬೇರೆ ಸೆಟಪ್ ಆಗಿತ್ತು. ಸೊ ಇದೊಂದೇ ನಮಗೆ ಸೆಟಪ್ ಗೊತ್ತಿರೋದ್ರಿಂದ ನಮ್ಮ ಆರಾಧನೆಗಳಿಗೂ ಸಹ ನಾವು ಇದನ್ನು ಸ್ವೀಕರಿಸಿಕೊಂಡು ಏನಂತ ಆರಾಧಿಸ್ತೀವಿ, 24 ಹಿರಿಯರ ಮಧ್ಯದಲ್ಲಿ ಕೂತಿರುವ ಆತ ನಮ್ಮದಾಗಿ ಅದನ್ನೊಂದನ್ನೇ ತೊಗೊಂಡು ಆರಾಧಿಸ್ತೀವಿ. ಯಾಕಂದರೆ ನಮ್ಮ ತಿಳುವಳಿಕೆಗೆ ಅದೊಂದೇ ನಮಗೆ ಕೊಡಲ್ಪಟ್ಟಿದೆ. ಯೋಹಾನನ ಹೇಳಿದ ಯೆಶಾಯನು ಏನು ಬರೀತಾನೆ, at the time of the rule of the king ಕೊರೇಷನ ಸಮಯದ ಆಳ್ವಿಕೆ ಸಮಯದಲ್ಲಿ ನಾನು ಆತ್ಮದಲ್ಲಿದ್ದು ಪರಲೋಕದ ದರ್ಶನವನ್ನು ಕಂಡೆನು. ಐ ವಾಸ್ ಇನ್ ದ ಸ್ಪಿರಿಟ್ ಆ್ಯಂಡ್ ಐ ಸಾ ದ ಹೆವನ್. ಪರಲೋಕವು ತೆರೆಯಲ್ಪಟ್ಟು ರಾಜಾದಿ ರಾಜನು ದೇವರು ಸಿಂಹಾಸನದ ಮೇಲೆ ಕೂತಿರುವಾತನು ಆತನ ಬಟ್ಟೆಯ ಗೊಂಡು ಇಡೀ ಪರಲೋಕವನ್ನು ಆವರಿಸಿಕೊಂಡದ್ದನ್ನು ಕಂಡೆನು. ದ ಟ್ರೈನ್ ಆಫ್ ಹಿಸ್ ಟೆಂಪಲ್, ದ ಟ್ರೈನ್ ಆಫ್ ಹಿಸ್ ಗಾರ್ಮೆಂಟ್ ಹ್ಯಾಡ್ ಫಿಲ್ಡ್ ದ ಟೆಂಪಲ್ ಅಂತ ಬರೀತಾನೆ. ಅಂದರೆ ಆತನ ಬಟ್ಟೆಯ ಒಂದು ಅರಸನ ಹಿಂದಿನ ಬಟ್ಟೆಯ ಒಂದು ಗೊಂಡು ಏನಿರ್ತದೆ, ಇಲ್ಲಿ ನಮ್ಮ ಇಂಗ್ಲೆಂಡಿನ ರಾಣಿ ಕೆಲವೊಂದು ಸ್ಪೆಷಲ್ ಡೇ ಅಲ್ಲಿ ಅದನ್ನು ಧರಿಸಿಕೊಂಡು ಹೋಗುವಾಗ ಹಿಂದೆ ಅದನ್ನು ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಕೆಂಪನೆ ಒಂದು ದೊಡ್ಡ ಒಂದು ಬಟ್ಟೆ ಹಿಂದೆ ಜೋತ್ ಬಿದ್ದಿರ್ತದೆ, ಅದನ್ನು ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಸೆರೆಮೋನಿಯಲ್ ಅವನ್ನೇ ಒಕೇಶನ್ಸ್ ಅಂತ ಹೇಳ್ತೀವಿ, ಸಾಂಪ್ರದಾಯಿಕ ಕೆಲವೊಂದು ಕೂಟಗಳಲ್ಲಿ. ಸೊ ಅದೇ ರೀತಿ ಯೆಶಾಯನು ಕಂಡಂಥ ದರ್ಬಾರು ಬೇರೆ ಆಗಿತ್ತು. ಯೆಶಾಯನು ಕಂಡಂಥ ತಂದೆಯಾದ ದೇವರ ದರ್ಬಾರಿನಲ್ಲಿ ಆತನ ಬಟ್ಟೆಯ ಗೊಂಡೆ ಇಡೀ ಆಲಯವನ್ನು ತುಂಬಿಕೊಂಡು, ದ ಟ್ರೈನ್ ಆಫ್ ಹಿಸ್ ಟೆಂಪಲ್, ದ ಟ್ರೈನ್ ಆಫ್ ಹಿಸ್ ಕ್ಲೋತ್ ಫಿಲ್ ದ ಟೆಂಪಲ್ ಅಂತ ನೋಡ್ಕೊಳ್ತಿಲ್ಲ, ಇಡೀ ಆಲಯವನ್ನು ತುಂಬಿಕೊಂಡಿತ್ತು ಅಂತ ಹೇಳಿ ಅದು ಬೇರೆ ದರ್ಬಾರು. ಅದಕ್ಕೋಸ್ಕರ ನಾವು ನಮ್ಮ ಮಿತಿಯುಳ್ಳಂಥ ಬುದ್ಧಿಯಲ್ಲಿ ಇದನ್ನು ಓದಿಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು ಬೇಡ. ದೇವರ ಆತ್ಮನು ನಮ್ಮ ಕಣ್ಣುಗಳನ್ನು ತೆರೆಯ ಮಾಡಲಿ. ಪ್ರಕಟಣೆ 5ನೇ ಅಧ್ಯಾಯವನ್ನು ನಾವು ಪರಿಚಯ ಮಾಡಿಕೊಟ್ಟಾಗಿದೆ. ಈಗ ಅದನ್ನು ಮುಂದುವರಲಿಕ್ಕೆ ಪ್ರಾರಂಭ ಮಾಡೋಣ. ಸಿಂಹಾಸನದ ಮೇಲೆ ಕುಳಿತಿದ್ದಾತನ ಬಲಗೈಯಲ್ಲಿ ಒಂದು ಸುರುಳಿಯನ್ನು, ನಾವು ಸುರುಳಿ ಅಂದ್ಬಿಟ್ರೆ ಒಂದೇನೋ ಚಿಕ್ಕದಾದಂಥ ಒಂದು ಸುರುಳಿ ನಮ್ಮ ಕೈಯಲ್ಲಿ ಬಂದ್ಬಿಡ್ತಾರೆ, ಹಿಡ್ಕೊಂಡು ಕೂತ್ಕೊಂಡಿದ್ದಾನೆ. ಆ ರೀತಿ ನಾವು ಯಾಕಂದರೆ ನಮ್ಮ ಬುದ್ಧಿನಷ್ಟು. ಆದರೆ ನೆನಪಿಟ್ಕೊಳ್ಬೇಕು, ಆತನ ಮಹಿಮೆ ಅಂಥದ್ದು, ಆತನ ಗಾತ್ರ ಸೈಜ್ ಅಂಥದ್ದು. ಆತನ ಗಾತ್ರದ ಬಗ್ಗೆ ಮಾತಾಡುವಾಗ ಸತ್ಯವೇದ ಹೇಳ್ತದೆ, ಪರಲೋಕವೇ ನಿನ್ನ ಸಿಂಹಾಸನ, ಭೂಮಿಯು ನಿನ್ನ ಪಾದಪೀಠ. ನಿನ್ನ ಕಾಲಿಟ್ಟರೆ ಬರೀ ಒಂದು ಪಾದಪೀಠ, ಅರಸನ ಸಿಂಹಾಸನ ಮೇಲೆ ಕೂತ್ಕೊಂಡ್ರೆ ಆತನಿಗೆ ಕಾಲಿಡಲಿಕ್ಕೆ ಒಂದು ಸಣ್ಣ ಪೀಠ ಇರ್ತದೆ, ಅದನ್ನು ಸುಂದರವಾಗಿ ಮಾಡಿರ್ತಾರೆ ಭೂಮಿ ಅಲ್ವ. ಭೂಮಿ ಆತನಿಗೆ ಪಾದಪೀಠ ಅಂತೆ. ಅಂದರೆ ಎಟ್ಟರಬಾರ್ದು ಭೂಮಿ ಆತನ ಮುಂದೆ, ಆತನ ಭವ್ಯತನದ ಮುಂದೆ, ಆತನ ಮಹಿಮೆಯ ಮುಂದೆ. ಸತ್ಯವೇದವೇ ಈ ರೀತಿ ಅದನ್ನು ವರ್ಣಿಸುವಾಗ ಇಲ್ಲಿ ನಾವೇನು ನೋಡ್ಕೊಳ್ತೇವೆ, ಈ ಸುರುಳಿಯನ್ನು ಚಿಕ್ಕದಾಗಿ ನೀವು ಕಾಣಬೇಡಿ. ಒಂದೇನೋ ಒಂದು ಸಣ್ಣದೇ ಸುರುಳಾಗಿರುವಂಥ ಚಿಕ್ಕದಾದಂಥ ಸುರುಳಿ, ಲೆಟರ್ ಬರೆದಿರುವಂಥ ಸುರುಳಿ ಅಂದ್ಕೊಳ್ಬೇಡಿ. ಯೆಹೋವನ ಕೈಯಲ್ಲಿರುವಂಥ ಮಹಾ ಸುರುಳಿ ಅದು. ಅದಕ್ಕೆ 7 ಮುದ್ರೆಗಳು ಹಾಕಲ್ಪಟ್ಟಿದ್ದು. ಕಳೆದ ಸೆಷನ್ನಲ್ಲಿ ನಾನು ಯಹೂದ್ಯರ 3 ಮುದ್ರೆಗಳು, ರೋಮನ್ನರ 7 ಮುದ್ರೆಗಳ ಬಗ್ಗೆ ಮಾತಾಡಿದೆ. ಇದು ರೋಮನ್ನರ ಸ್ಟೈಲಲ್ಲಿ ದೇವರಿಗೆ ಭೂಮಿಯ ಮೇಲಿರುವಂಥ ಯಾವುದೇ ಸ್ಟೈಲ್ ಬೇಕಾಗಿಲ್ಲ. ಆದರೆ ಭೂಮಿಯ ಮೇಲಿರುವಂಥ ದೇವರಿಗೆ ಮನುಷ್ಯನಾಗಿ ಬೇಕಾಗಿರಲಿಲ್ಲ. ಮನುಷ್ಯನೇ ಯಾಕಾದ? ಮನುಷ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ ಜೀವನ ಶೈಲಿಯನ್ನು ತೋರಿಸೋದಕ್ಕಾಗಿ ಆತನು ಮನುಷ್ಯನಾದ, ಯಜ್ಞವಾಗಲಿಕ್ಕೆ ಮನುಷ್ಯನಾದ. ಸೊ ರೋಮನ್ನರ ಸೀಲನ್ನು ಆತನು ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ, ಆತನು ಅನ್ವಯಿಸಿಕೊಳ್ಳಿಕ್ಕೆ ಅವನಿಗೆ ಆ ಕೊರತೆ ಬಿದ್ದಿಲ್ಲ. ಆತನು 8 ಸೀಲ್ಗಳನ್ನು ಹಾಕಬೇಕಿತ್ತು, 7 ಸೀಲ್ಗಳನ್ನು ಆತನು ಹಾಕ್ತಾ ಇದ್ದಾನೆ. ಕಾರಣ ರೋಮನ್ನರ ಚಿಹ್ನೆಯನ್ನು ತೀರಿಸೋದಕ್ಕಾಗಿ ಮಾತ್ರವಲ್ಲ, 7 ಪ್ರಕಟಣೆ ಗ್ರಂಥದ ತುಂಬೆಲ್ಲ ಕಂಡು ಬರುವಂಥ 7 ಪರಿಪೂರ್ಣವಾದಂಥ ಸಂಖ್ಯೆ, ಸತ್ಯವೇದದ ಪರಿಪೂರ್ಣವಾದ ಸಂಖ್ಯೆ 7. ಅದರರ್ಥ ಅದು ಅಷ್ಟೇ ಅಲ್ಲ, ಆತನ 7 ಮುದ್ರೆಗಳನ್ನು ತೋರಿಸಲಿಕ್ಕೆ ಯೋಹಾನನು ರೋಮ್ ಸಾಮ್ರಾಜ್ಯದ ಅಡಿಯಲ್ಲಿ ಬೆಳೆದಿರುವಂಥ ಯೋಹಾನನಿಗೆ ಅದರ ಮಹತ್ವ ಅರ್ಥ ಆಗುವ ರೀತಿಯಲ್ಲಿ ಮಾತ್ರವಲ್ಲ, ಒಂದೊಂದು ಮುದ್ರೆಯನ್ನು ತರೆದಾಗ ಒಂದೊಂದು ಘಟನೆಗಳು ಭೂಮಿ ಮೇಲೆ ಪರಲೋಕದಲ್ಲಿ ನಡೀಲಿಕ್ಕೆ ಪ್ರಾರಂಭವಾಯಿತು. ಯಾಕಂದರೆ 7 ಘಟನೆಗಳ ಅಲ್ಲಿ ಅವಶ್ಯಕತೆ ಇತ್ತು. 7 ಮುದ್ರೆಗಳು ಆ ಒಂದು ಸುರುಳಿಯ ಮೇಲೆ ಹಾಕಲ್ಪಟ್ಟಿದ್ದವು. ಆ ಸುರುಳಿ ಮುಂದುಗಡೆಯೂ ಹಿಂದುಗಡೆಯೂ ಬರೆಯಲ್ಪಟ್ಟಿತ್ತು.
ಇಲ್ಲಿ ನೋಡಬೇಕಾದಂಥ, ಇಲ್ಲಿ ನಾವು ಧ್ಯಾನ ಕೊಡಬೇಕಾದಂಥ ವಿಷಯ, 4 ಪ್ರಾಣಿಗಳಿಗೆ ಮುಂದುಗಡೆಯಲ್ಲಿಯೂ ಹಿಂದುಗಡೆಯಲ್ಲಿಯೂ ಕಣ್ಣುಗಳಿದ್ದು, ಸುರುಳಿ ಸಹ ಮುಂದುಗಡೆಯಲ್ಲಿಯೂ ಹಿಂದುಗಡೆಯಲ್ಲಿಯೂ ಬರೆಯಲ್ಪಟ್ಟಿದೆ. ಅದರರ್ಥ ದೇವರು ಎಲ್ಲ ಕಡೆಯಲ್ಲಿ ನೋಡಲಿಕ್ಕೆ ಸಾಧ್ಯವಿರುವ ಆತನಿಂದ ಮುಚ್ಚಲ್ಪಟ್ಟದ್ದು ಒಂದೂ ಇಲ್ಲ. ನೀನು ಅತಿ ರಹಸ್ಯದಲ್ಲಿ ಯೋಚಿಸಿದ್ದಂಥ ಯೋಚನೆಯನ್ನು ಸಹ ಆತನು ಬಲ್ಲವನಾಗಿದ್ದಾನೆ. 2ನೇ ವಚನ, ಇದಲ್ಲದೆ ಬಲಿಷ್ಠನಾದ, ಈ ಶಬ್ದವನ್ನು, ಬಲಿಷ್ಠನಾದ ಎನ್ನುವಂಥ ಶಬ್ದವನ್ನು ನೀವು ಆದರೆ ಪೆನ್ಸಿಲ್ನಿಂದ ಅಂಡರ್ಲೈನ್ ಅಥವಾ ಸರ್ಕಲ್ ಮಾಡಿಕೊಳ್ಳಿ. ಇದಲ್ಲದೆ ಬಲಿಷ್ಠನಾದ ಒಬ್ಬ ದೇವದೂತನು ಈ ಸುರುಳಿಯನ್ನು ಬಿಚ್ಚುವುದಕ್ಕೂ ಇದರ ಮುದ್ರೆಗಳನ್ನು ಒಡೆಯುವುದಕ್ಕೂ ಯಾವನು ಯೋಗ್ಯನು, ಯಾವನು ಶಕ್ತನು ಅಂತ ಅನ್ನಲಿಲ್ಲ. ಯಾವನು ಶಕ್ತನು ಅಂತ ಅನ್ನಲಿಲ್ಲ, ಯಾವನು ಬಲಿಷ್ಠನು ಅಂತ ಅನ್ನಲಿಲ್ಲ, ಹೊರತು ಯಾವನು ಯೋಗ್ಯನು ಎಂದು ಮಹಾಶಬ್ದದಿಂದ ಸಾರುವುದನ್ನು ಕಂಡೆನು. ಆ ಸುರುಳಿಯನ್ನು ಬಿಚ್ಚುವುದಕ್ಕಾದರೂ, ಅದರೊಳಗೆ ನೋಡುವುದಕ್ಕಾದರೂ, ಸುರುಳಿಯನ್ನು ಬಿಚ್ಚುವುದಕ್ಕಾಗಲಿ ಅದರೊಳಗಡೆ ನೋಡುವುದಕ್ಕಾದರೂ, ಪರಲೋಕದಲ್ಲಿ ಆಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಾಗಲಿ ಯಾವನಿಗೂ ಶಕ್ತಿ ಇರಲಿಲ್ಲ. ಮೊದಲನೇದಾಗಿ, ಇದಲ್ಲದೆ ಬಲಿಷ್ಠನಾದ ಒಬ್ಬ ದೂತನು, ಯಾಕೆ ಯೋಹಾನನು ಅವನನ್ನು ಬಲಿಷ್ಠನಾಗಿದ್ದ ದೇವದೂತನು ಅಂತ ವರ್ಣಿಸ್ತಾ ಇದ್ದಾನೆ? ಎಲ್ಲ ದೇವದೂತರಲ್ಲಿ ಇದ್ದರೂ ಅದರಲ್ಲಿ ಅತಿ ಬಲಿಷ್ಠನೆಂಬುದಾಗಿ ತನ್ನನ್ನು ವರ್ಣಿಸ್ತಾ ಇದ್ದಾನೆ. ಆದರೂ ಸಹ ಈತನ ಬಲಿಷ್ಠತೆಯಲ್ಲಿ ಈತನಿಗೆ ಯಾರು ಈ ಮುದ್ರೆಯನ್ನು ತೆಗಿಲಿಕ್ಕೆ, ತನ್ನ ದೇವರ ಕೈಯಿಂದ ಬಲಗೈಯಿಂದ ಸುರುಳಿಯನ್ನು ಸ್ವೀಕರಿಸಿಕೊಳ್ಳೋದಕ್ಕೂ ಅದರ ಮುದ್ರೆಯನ್ನು ತೆರೀಲಿಕ್ಕೂ ಯಾರು ಶಕ್ತರು ಎಂಬುದಾಗಿ ಅನೌನ್ಸ್ ಮಾಡೋಷ್ಟು ಬಲಿಷ್ಠತೆ ಅವನಲ್ಲಿದ್ದೇ ಹೊರತು, ಆತನಷ್ಟು ಬಲಿಷ್ಠನಾಗಿದ್ದರೂ ಸಹ ಆ ಸುರುಳಿಯನ್ನು ತೆಗೆದುಕೊಳ್ಳಲಿಕ್ಕೆ ಆತನಿಗೆ ಯೋಗ್ಯತೆ ಇರಲಿಲ್ಲ. ಅದಕ್ಕಾಗಿ ಆ ಬಲಿಷ್ಠತೆ ಅನ್ನೋದು ದೇವರ ರಾಜ್ಯದಲ್ಲಿ ಯೋಗ್ಯತೆ ಅಲ್ಲ. ಹಣದ ಬಲಿಷ್ಠತೆ, ಶಾರೀರಿಕ ಬಲ, ಹಣ ಬಲ, ಭೂಮಿಯ ಮೇಲಿರುವಂತಹ ಅಧಿಕಾರ ಬಲ ಯಾವುದೂ ಸಹ ಪರಲೋಕದ ಸಂಗತಿಗಳನ್ನು ಭೂಮಿಯ ಮೇಲೆ ಬಿಚ್ಚುವುದಕ್ಕಾಗಲಿ ನಿಲ್ಲಿಸುವುದಕ್ಕಾಗಲಿ ಶಕ್ತವಲ್ಲ. ಅದಕ್ಕಾಗಿ ಇಲ್ಲಿ ಬರೀತಾ ಇದೆ, ಯಾವನು ಯೋಗ್ಯನು. ಇಂಗ್ಲಿಷ್ನಲ್ಲಿ ಏಬಲ್, ಹೂ ಇಸ್ ಏಬಲ್ ಅಂತ ಇದೆ. ಏಬಲ್ ಅಂದರೆ ಶಕ್ತನು. ಆದರೆ ಕನ್ನಡದಲ್ಲಿ ಯಾವನು ಯೋಗ್ಯನು ಅಂತ ಟ್ರಾನ್ಸ್ಲೇಟ್ ಮಾಡಲಾಗಿದೆ. ನೆನಪಿರಲಿ, ಕನ್ನಡದ ಸತ್ಯವೇದ ನಮಗೆ ಇಂಗ್ಲಿಷ್ನಿಂದ ತರ್ಜುಮೆ ಮಾಡಲ್ಪಟ್ಟಿಲ್ಲ. ಕನ್ನಡದ ಸತ್ಯವೇದ ಭಾಗ, ಸಂಪೂರ್ಣವಾದ ಪುಸ್ತಕ, ಹಳೆ ಒಡಂಬಡಿಕೆ ಇಬ್ರಿಯ ಭಾಷೆಯಲ್ಲಿ ಬರೆಯಲ್ಪಟ್ಟು ಕನ್ನಡ ಗ್ರೀಕ್ ಭಾಷೆಯಲ್ಲಿ ಹೊಸ ಒಡಂಬಡಿಕೆ ಗ್ರೀಕ್ ಭಾಷೆಯಲ್ಲಿ ಬರೆಯಲ್ಪಟ್ಟಂಥ ಈ ಸತ್ಯವೇದವನ್ನು ನೇರವಾಗಿ ಇಬ್ರಿಯ ಭಾಷೆಯಿಂದಲೂ ಗ್ರೀಕ್ ಭಾಷೆಯಿಂದಲೂ ನೇರವಾಗಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಲಾಗಿದೆ. ಅದರರ್ಥ ನಮಗೆ ಗರಿಷ್ಠವಾದ ಸತ್ಯವೇದದ ಎಲ್ಲ ಸತ್ಯಾಂಶಗಳು ಟ್ರಾನ್ಸ್ಲೇಷನ್ನಲ್ಲಿ ನಮಗೆ ಸಿಕ್ಕಿವೆ. ಮೊದಲು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಲ್ಪಟ್ಟು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗಿಲ್ಲ. ಕನ್ನಡ ಬೈಬಲನ್ನು ನೇರವಾಗಿ ಹಳೆ ಒಡಂಬಡಿಕೆಯನ್ನು ಇಬ್ರಿಯ ಭಾಷೆಯಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಲಾಗಿದೆ. ಹೊಸ ಒಡಂಬಡಿಕೆಯನ್ನು ಗ್ರೀಕ್ ಭಾಷೆಯಿಂದ ನೇರವಾಗಿ ಟ್ರಾನ್ಸ್ಲೇಟ್ ಮಾಡಲಾಗಿದೆ. ಅದಕ್ಕಾಗಿ ಇಟ್ ಈಸ್ ಲೈಕ್ ಅ ಫಸ್ಟ್ ಹ್ಯಾಂಡ್ ರಿಪೋರ್ಟ್. ಅದರ ಅರ್ಥ ಮೊದಲನೆಯ ಸಾರಾಂಶವೇ ನಮಗೆ ಸಿಕ್ಬಿಡ್ತದೆ. ಅದಕ್ಕೋಸ್ಕರ ಇಲ್ಲಿ ಯೋಗ್ಯನು ಅಂತ, ಗ್ರೀಕ್ ಭಾಷೆಯಲ್ಲಿ ಯೋಗ್ಯನು ಅಂತ ಶಬ್ದವನ್ನೇ ಯೋಗ್ಯನು ಅಂತ ಇದರಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಆದರೆ ಅಥೋರೈಸ್ಡ್ ಕಿಂಗ್ ಜೇಮ್ಸ್ ವರ್ಷನ್ ಅಂತ ಕ್ರೈಸ್ತರಿಗೆ ಅಧಿಕೃತವಾಗಿ ಉಪಯೋಗಿಸಲ್ಪಡುವಂಥ ತರ್ಜುಮೆ ಎಂಬುದಾಗಿ ಲೋಕಾದ್ಯಂತ ಸ್ವೀಕರಿಸಿಕೊಳ್ಳಲ್ಪಟ್ಟಂಥ ಒಂದೇ ತರ್ಜುಮೆ, ಅದು ಕಿಂಗ್ ಜೇಮ್ಸ್ ವರ್ಷನ್. ಅದರಷ್ಟು ನಿಖರವಾದ ತರ್ಜುಮೆ ಬೇರೊಂದಿಲ್ಲ ಎಂಬುದಾಗಿ ಲೋಕವ್ಯಾಪ್ತಿಯಲ್ಲಿ ನಿರ್ಧರಿತವಾಗಿ ಅದು ಟ್ರಾನ್ಸ್ಲೇಟ್ ಮಾಡಲಾಗಿದೆ. ಅದರಲ್ಲಿಯೂ ಸಹ ಏಬಲ್, ನೋಬಡಿ ವಾಸ್ ಏಬಲ್ ಅಂತ ಉಪಯೋಗಿಸಲ್ಪಟ್ಟಿದೆ ಹೊರತು ವರ್ದಿ ಅನ್ನುವಂಥ ಶಬ್ದ ಉಪಯೋಗಿಸಲ್ಪಟ್ಟಿಲ್ಲ. ಆದರೆ ಕನ್ನಡದಲ್ಲಿ ಯೋಗ್ಯನು. ಯಾಕಪ್ಪ ಅಂದರೆ ದೇವರ ರಾಜ್ಯದಲ್ಲಿ ಮಸಲ್ ಪವರ್ ಅಥವಾ ಶಾರೀರಿಕ ಬಲ ಅಲ್ಲ, ಹಣ ಬಲ ಅಲ್ಲ, ಭೂಮಿಯ ಅಧಿಕಾರ ಬಲವಲ್ಲ, ಇನ್ಫ್ಲೂಯೆನ್ಸ್ ಬಲವಲ್ಲ. ಆದರೆ ದೇವರ ರಾಜ್ಯದಲ್ಲಿ ಭೂಮಿ ಮೇಲೆ ಕಾರ್ಯ ಮಾಡುವುದು ಯೋಗ್ಯತೆಯೇ ಆತನ ರಾಜ್ಯದಲ್ಲಿ ಶ್ರೇಷ್ಠವಾದ ಬಲ, ಯೋಗ್ಯತೆ. ಆದ ಕಾರಣ ನಮ್ಮ ಮನಸ್ಸುಗಳು ಶುದ್ಧವಾಗಿರಬೇಕು. ಯಾಕಂದರೆ ಮನಯೋಗ್ಯತೆ ದೇವರ ದೃಷ್ಟಿಯಲ್ಲಿ, ದೇವರ ರಾಜ್ಯದಲ್ಲಿ ಎಂಥ ಬಲ ಅಂದರೆ
ದುರಾತ್ಮಗಳು ಆ ಶಿಷ್ಯರನ್ನು ನೋಡಿ ಇವರ ಮಾತುಗಳನ್ನು ಕೇಳಿರಿ, ಇವರು ನಿಮಗೆ ನಿತ್ಯತ್ವದ ಮಾರ್ಗವನ್ನು, ನಿತ್ಯ ಜೀವದ ಮಾರ್ಗವನ್ನು ಬೋಧಿಸುವರು ಎಂಬುದಾಗಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿತ್ತು. ಅವರ ಬಲ ಎಷ್ಟಾಗಿತ್ತು? ಪೇತ್ರ ಮೀನು ಹಿಡಿಯೋನು, ಆದರೆ ಯೋಗ್ಯತೆ ಇದನ್ನು ನಾನು ಒತ್ತಿ ಮಾತಾಡಲೇಬೇಕು. ಯಾಕಂದ್ರೆ ಇವತ್ತು ಕ್ರೈಸ್ತರಾದ ನಾವು ನಮ್ಮ ಯೋಗ್ಯತೆಯನ್ನು ಕಳ್ಕೊಂಡು ಬಿಟ್ಟಿದ್ವಿ. ನಮ್ಮ ಯೋಗ್ಯತೆಯನ್ನು ಕಳ್ಕೊಂಡಿರೋದ್ರಿಂದ ನಮ್ಮ ಆಶೀರ್ವಾದಗಳನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ಇಲ್ಲಿ ದೂತನ ಏನು ಹೇಳ್ತಾ ಇದ್ದಾನೆ? ದೇವರ ಕೈಯಿಂದ ಸುರುಳಿಯನ್ನು ತೆಗೆದುಕೊಳ್ಳಿಕ್ಕೆ ಯಾವನು ಯೋಗ್ಯನು? ದೇವರ ಕೈಯಿಂದ ನೀನು ಆಶೀರ್ವಾದವನ್ನು ತೆಗೆದುಕೊಳ್ಬೇಕಾಗೋದಾಗಿದ್ರೆ ಆ ಯೋಗ್ಯತೆಗೆ ನೀನು ಬರಬೇಕು ಮೊದಲು. ಅದು ನಿನ್ನ ಸ್ವಂತ ಶಕ್ತಿಯಿಂದ ನೀನು ಬರ್ಲಿಕ್ಕೆ ಆಗೋದಿಲ್ಲ. ನಾನು ಏನು ಮಾಡಬೇಕು, ಏನು ಮಾಡಬಾರದನ್ನ ಬೋಧಿಸುವಂಥ ವಾಕ್ಯವನ್ನು ಓದಿ ತಿಳ್ಕೊಂಡು ನಂತರ ಅದರ ಪ್ರಕಾರ ನಡೆಯುವಾಗ, ಅದಕ್ಕೆ ಯೇಸು ಸ್ವಾಮಿ ಮತ್ತಾನು ಬರೆದ ಸುವಾರ್ತೆಯಲ್ಲಿ ಹೇಳ್ದ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ, ನಿಮ್ಮ ಕುತ್ತಿಗೆಯಲ್ಲಿ ಕ್ರಾಸ್ ಇದ್ರೆ ನಾನು ನಿನ್ನ ಪ್ರಾರ್ಥನೆ ಅಂತ ಕೇಳಂತೇನಂತ ಹೇಳಿಲ್ಲ ಅವನು. ನಿನ್ನ ಚರ್ಚ್ ಮುಂದಿರುವಂತ ಕ್ರೂಚೆಗೆ ನೀನು ಹೋಗಿ ಕ್ಯಾಂಡಲ್ ಹಚ್ಚಿದ್ರೆ ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತೇನಂತ ಹೇಳಿಲ್ಲ ಅವನು. ನೀನು ಹರಿಹರ, ದಾವಣಗೆರೆ ಅನ್ನುವಂಥ ಪಟ್ಟಣಗಳಿಗೆ ಹೋಗುವಾಗ ಹೊಳೆ ಬಂದ್ರೆ ಅಲ್ಲಿ ಕೂದಲು ಹರಿದು ಹಾಕಿದ್ರೆ ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತೇನಂತ ಹೇಳಿಲ್ಲ ಅವನು. ಅವು ಅನ್ಯ ಜನರ ಅಭ್ಯಾಸಗಳವು. ಆತನ ಏನ್ ಹೇಳ್ತಾ ಇದ್ದಾನೆ? ಮತ್ತಾನು ಬರೆದ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ಆತನ ಏನ್ ಹೇಳ್ತಾ ಇದ್ದಾನಂದ್ರೆ, ನೀನು ನನ್ನಲ್ಲಿ, ನನ್ನ ವಾಕ್ಯಗಳು ನಿನ್ನಲ್ಲಿ ನೆನೆಗೊಂಡಿದ್ರೆ ನೀನು ಏನ್ ಪ್ರಾರ್ಥನೆ ಮಾಡ್ತೀಯೋ ಅದನ್ನು ಪಡೆದುಕೊಳ್ಳುವಂತ ಯೋಗ್ಯತೆ ನಿನ್ನಲ್ಲಿ ಕಂಡು ಬರ್ತದೆ. ಓದಿ ಇದರಲ್ಲಿ ಯಾವ ರೀತಿ ಯೋಚಿಸಬೇಕೆಂಬುದಾಗಿ ಬರೆದಿರುವುದಾಗಿದ್ರೆ ನಮ್ಮ ಯೋಚನೆಗಳನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ಹರಿಬಿಡುವಾಗ ಪರಲೋಕದಿಂದ ಬರುವಂತ ಪ್ರಾರ್ಥನೆಗಳ ಉತ್ತರವನ್ನು ಯಾರು ತಡಿಲಿಕ್ಕೆ ಆಗುವುದಿಲ್ಲ. ಇವತ್ತು ಕ್ರೈಸ್ತರಾಗಿದ್ದಾಗ್ಯೂ ಸಹ ಎಷ್ಟೊಂದು ಕೊರತೆಗಳು, ಸಮಾಧಾನದ ಕೊರತೆ, ಆಶೀರ್ವಾದಗಳ ಕೊರತೆ, ಆರೋಗ್ಯದ ಕೊರತೆ, ಹಣದ ಕೊರತೆ. ಯಾಕೆ ನಾವು ಇದರಲ್ಲಿ ಕಷ್ಟಪಡ್ತಾ ಇದ್ದೀವಿ? ಯಾಕಂದ್ರೆ ಆತನ ವಾಕ್ಯಗಳು ನಮ್ಮಲ್ಲಿ ಅಡಕವಾಗಬೇಕು ಹೊರತು ಕ್ರೈಸ್ತ ಧರ್ಮದ ಅಭ್ಯಾಸಗಳಲ್ಲ. ಬಲಿಷ್ಠನಾದ ದೇವದೂತನು ಬಲಿಷ್ಠನಾಗಿದ್ರು ಸಹ ಸುರುಳಿ ತೆಗೆದುಕೊಳ್ಳಿಕ್ಕೆ ಅಯೋಗ್ಯನಾಗಿದ್ದ. ಏನ್ ತೋರಿಸ್ತಾ ಇದ್ದಾನೆ ದೇವರಂದ್ರೆ, ನಿನ್ನ ಬಲಿಷ್ಠತೆ ನನಗೆ ಬೇಕಾಗಿಲ್ಲ, ಯೋಗ್ಯತೆ ನನಗೆ ಬೇಕು. ಆ ಯೋಗ್ಯತೆಯನ್ನು ಯೇಸು ಸ್ವಾಮಿ ಕ್ರೂಜಿ ಮೇಲೆ ನಮಗೋಸ್ಕರ ಕೊಂಡ್ಕೊಂಡಿದ್ದಾನೆ. ಅದನ್ನು ಕಾದ್ಕೊಂಡಾದ್ರೂ ಕಾದ್ಕೊಳ್ಬೇಕಲ್ಲ ಈಗ ನಾವು. ಆದ ಕಾರಣ ಯೋಗ್ಯತೆ ಬಗ್ಗೆ ಯೋಚನೆಗಳಲ್ಲಿ ಯೋಗ್ಯತೆ ಇರಲಿ, ಯೋಗ್ಯವಾಗಿ ಯೋಚಿಸುವವನು, ನಡವಳಿಕೆಯಲ್ಲಿ ಯೋಗ್ಯತೆ ಇರಲಿ, ಮನಶುದ್ಧಿ, ಅಂತರ್ಶುದ್ಧಿ, ಯೋಚನೆಗಳ ಶುದ್ಧಿ, ಯೋಚನೆಗಳಲ್ಲಿ ಶುದ್ಧಿ, ನಡವಳಿಕೆಗಳಲ್ಲಿ ಶುದ್ಧಿ. ಯಾವಾಗ ನಾವು ಈ ಶುದ್ಧೀಕರಣದಲ್ಲಿ ನಾವು ನಡಿತೀವೋ, ನಾನು ಹೇಳ್ತೀನಿ, ನಮಗೆ ಕೊರತೆಗಳನ್ನು ದೇವರು ತಾನೇ ಪ್ರತಿಯೊಂದನ್ನು ತೆಗೆದು ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕೆಲವೊಂದು ಸಾರಿ ಎಂಥ ಅಯೋಗ್ಯತೆ ಅಂದರೆ, ದೇವರು ದಶಾಜ್ಞೆಗಳಲ್ಲಿ ಹೇಳಿದ, ಈಗಿನ ಕೆಲವೊಂದು ಬೋಧನೆಗಳು ಬಂದಿದೆ, ದಶಾಜ್ಞೆಗಳು ಕೃಪೆಯಲ್ಲಿ ಜೀವಿಸುವವ್ರಿಗೆ ಅಲ್ಲ ಅಂತ. ದೇವರಂತವ್ರನ್ನ ಆಶೀರ್ವದಿಸ್ಲಿ, ಕೃಪೆ ಕೊಡಲಿ. ಏನಂತ ಆಶೀರ್ವದಿಸ್ಲಿ? ಪಶ್ಚಾತ್ತಾಪ ಪಡಲಿ ಅಂತ ಆಶೀರ್ವದಿಸ್ಲಿ. ಯಾಕಂದರೆ ಬೇಗನೆ ಅದ್ರ ಬಗ್ಗೆ ನಾನು ಒಂದು ವಿಷಯವನ್ನು ಬಿಡುಗಡೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಕನ್ನಡದಲ್ಲಿ. ಅದರಲ್ಲಿ ಡಿಸ್ಟ್ರಾಕ್ಟ್ ಆಗೋದು ಬೇಡ. ಅದರಲ್ಲಿ ಒಂದು ಆಜ್ಞೆ ಏನಂದರೆ, ನೀನು ಪರರ ಸ್ವತ್ತನ್ನು ಆಶಿಸಬಾರದು. ನಾವು ದೊಡ್ಡದೇನು ಮಾಡೋದು, ಯಾರ ಆಸ್ತಿಯನ್ನು ಹೊಡ್ಕೊಳ್ಳೋದಿಲ್ಲ, ಚಿಕ್ಕದ್ರಲ್ಲಿ ಶಾಣೆತನ ಮಾಡಿಬಿಡ್ತೀವಿ, ನಾವು ಕಳ್ಕೊಳ್ತೇವೆ. ಬೇಡ. ಅದಕ್ಕೋಸ್ಕರ ಸಮಾಧಾನಗಳನ್ನು, ಆಶೀರ್ವಾದಗಳನ್ನು ಕಳ್ಕೊಳ್ತಾ ಇದ್ದೀವಿ ನಾವು. ಯಾರಿಗೆ ಮರ್ಯಾದೆಯೋ ಅವರಿಗೆ ಮರ್ಯಾದೆ ಸಲ್ಲಲ್ಪಡಲಿ, ಅದನ್ನು ನಾವು ತಡೆ ಹಿಡ್ಕೊಳ್ಳೋದು ಬೇಡ. ನಾನು ಯಾಕೆ ಅವ್ರಿಗೆ ಗೌರವ ಕೊಡಬೇಕು? ಬೇಡ, ಅದು ಬೇರೆಯವ್ರ ಸೊತ್ತು. ಯಾರ ಹಂಗಿನಲ್ಲಿದ್ದೀವೋ ಅವ್ರ ಹಂಗನ್ನು ತೀರಿಸ್ಬಿಡೋಣ. ಯಾರ ಸಾಲದಲ್ಲಿದ್ದೀವೋ ಅವ್ರ ಸಾಲವನ್ನು ತೀರಿಸ್ಬಿಡೋಣ. ಯಾಕಂದರೆ ಬೇರೆಯವ್ರದನ್ನು ಮುಟ್ಬೇಡಂತ ಈ ಸ್ವಾಮಿ ಆಜ್ಞೆ ಮಾಡಿದ್ದಾನೆ. ಮೂರನೇದು, ನಾವು ಯಾಕೆ ಈ ರೀತಿಯಾಗಿ ನಾವು ನಡೆದುಕೊಳ್ಳೋದು ಅವಶ್ಯ ಅಂದರೆ, ಪರಲೋಕ ಸೇರಬೇಕಂತಲ್ಲ. ಯೇಸು ಸ್ವಾಮಿ ತನ್ನ ರಕ್ತದಿಂದ ಆಲ್ರೆಡಿ ಪರಲೋಕದ ಬಾಧ್ಯರನ್ನಾಗಿ ನಮ್ಮನ್ನು ಮಾಡಿಬಿಟ್ಟಿದ್ದಾನೆ. ಆದರೆ ಭೂಲೋಕದಲ್ಲಿ ನೀನು ಏಳಿಗೆಯಲ್ಲಿ ನಡಿಬೇಕಂದ್ರೆ ಇವುಗಳು ನಮಗೆ ತುಂಬ ಅವಶ್ಯ. 3ನೇ ವಚನ, ಆ ಸುರುಳಿಯನ್ನು ಬಿಚ್ಚುವುದಕ್ಕಾದರೂ ಅದರೊಳಗೆ ನೋಡುವುದಕ್ಕಾದರೂ ಪರಲೋಕದಲ್ಲಿ ಆಗಲಿ ಭೂಮಿಯಲ್ಲ ಕೆಳಗಾಗಲಿ ಯಾವನಿಗೂ ಶಕ್ತಿ ಇರಲಿಲ್ಲ, ಯಾವ ದೂತನಿಗೂ ಆ ಯೋಗ್ಯತೆ ಇರಲಿಲ್ಲ.
ಭೂಲೋಕದ ಮೇಲೆ ಯಾವ ಮನುಷ್ಯನಿಗೂ ಆ ಯೋಗ್ಯತೆ ಇರಲಿಲ್ಲ. ಈಗ ಯೋಗ್ಯತೆ ಅರ್ಥ ಭೂಮಿ ಮೇಲೆ ಯಾವ ಮನುಷ್ಯನಿಗೂ ಆ ಯೋಗ್ಯತೆ ಇರಲಿಲ್ಲ ಅಂದರೆ ಅಬ್ರಹಾಮನಂತವನಿಗೂ ಯೋಗ್ಯತೆ ಇರಲಿಲ್ಲ. ದೇವರ ಗೆಳೆಯನೆಂಬುದಾಗಿ ಕರೆಯಲ್ಪಟ್ಟಂಥ ಅಬ್ರಹಾಮನಿಗೂ ಆ ಯೋಗ್ಯತೆ ಇರಲಿಲ್ಲ. ಅದರ ಅರ್ಥ ಪರಲೋಕದಲ್ಲಿರುವಂಥ ಕೆಲವೊಂದು ಆಶೀರ್ವಾದಗಳನ್ನು ಭೂಮಿ ಮೇಲೆ ಬಿಡುಗಡೆ ಮಾಡಿಕೊಳ್ಬೇಕಂದ್ರೆ ಆ ಮಟ್ಟದ ಯೋಗ್ಯತೆಯನ್ನು ನಾವು ಗಳಿಸ್ಕೊಳ್ಬೇಕಾಗತ್ತೆ. ಅಬ್ರಹಾಮನು ಯಾವ ಮಟ್ಟದ ಯೋಗ್ಯತೆಯನ್ನು ಗಳಿಸ್ಕೊಂಡನೋ ಆ ಮಟ್ಟದ ಆಶೀರ್ವಾದಗಳನ್ನು ಆತನ ಅನುಭವಿಸ್ದ. ದಾವೀದನು ಯಾವ ಮಟ್ಟದ ಯೋಗ್ಯತೆಯನ್ನು ಗಳಿಸ್ಕೊಂಡನೋ ಕರ್ತನೊಂದಿಗೆ ನಡೆಯುವುದರಲ್ಲಿ ಆ ಯೋಗ್ಯದ ಆಶೀರ್ವಾದಗಳನ್ನು ಆತನು ಪಡೆದುಕೊಂಡ. ಇವತ್ತು ನಾನು ಎಲ್ಲಿದ್ದೀನೋ, ಯಾವ ಪರಿಸ್ಥಿತಿಯಲ್ಲಿದ್ದೇನೋ, ನಾವು ಎಂಥವನಾಗಿದ್ದೇನೋ, ಏನಾಗಿದ್ದೇನೋ ಅದೆಲ್ಲವೂ ನಾನು ಕರ್ತನ ಕೃಪೆಯಡಿಯಲ್ಲಿ ಗಳಿಸಿದ ಯೋಗ್ಯತೆಗೆ ತಕ್ಕಂತೆಯೇ. ಯೋಗ್ಯತೆ ಶ್ರೇಷ್ಠವಾಗುವುದಾಗಿದ್ರೆ ಆಶೀರ್ವಾದ ಶ್ರೇಷ್ಠ. 4ನೇ ವಚನ, ಆಗ ಸುರುಳಿಯನ್ನು ಬಿಚ್ಚುವುದಕ್ಕಾಗಲಿ ಅದರಲ್ಲಿ ನೋಡುವುದಕ್ಕಾಗಲಿ ಯೋಗ್ಯನಾದವನು ಒಬ್ಬನು ಸಿಕ್ಕಲಿಲ್ಲವಾದ ಕಾರಣ ನಾನು ಬಹಳವಾಗಿ ಅಳುತ್ತಿರಲು. ಯೋಹಾನನು ನಿಲ್ಲಿಸೋಣ, ಕೇಳಿ, ಮುಂದಿನ ಓದೋದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಕೇಳಿ. ಹಿರಿಯರಲ್ಲಿ ಒಬ್ಬನು ನನಗೆ, ಅದನ್ನು ಮುಂದೆ ಓದಿಕೊಳ್ಳೋಣ. 5ನೇ ವಚನ 4ನೇ ವಚನ ಕೇಳಿಕೊಳ್ಳೋಣ. ಈ ಕಡೆ ದಯವಿಟ್ಟು ಇಲ್ಲಿ ಧ್ಯಾನ ಕೊಡಿ. ಪರಲೋಕದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಣ ಲೋಕದಲ್ಲಾಗಲಿ ಪರಲೋಕದಲ್ಲಿರುವವರು ಕೆರೂಬಿಯರು, ಪರಲೋಕದಲ್ಲಿರುವವರು ದೇವದೂತರು, ಪರಲೋಕದಲ್ಲಿರುವಂಥ ಪರಲೋಕ ಜೀವಿಗಳಲ್ಲಿ ಒಬ್ಬನಾದರೂ ತಂದೆಯ ಕೈಯಲ್ಲಿರುವಂಥ ಸುರುಳಿಯನ್ನು ತೆಗೆದುಕೊಳ್ಳೋ ದೂರಿನ ಮಾತಾಯಿತು. ಅದನ್ನು ನೋಡೋದಕ್ಕೂ ಯೋಗ್ಯತೆ ಅವನಿಗಿರಲಿಲ್ಲ. ಭೂಮಿಯಲ್ಲಿ ಬದುಕಿದಂಥ ಒಬ್ಬ ಭಕ್ತರಲ್ಲಿಯೂ ಆ ಯೋಗ್ಯತೆ ಇರಲಿಲ್ಲ. ಭೂಮಿಯ ಕೆಳಗಣ ಅಂತೂ ಅದು ಸಿಗೋದನೇ ಇಲ್ಲ. ಕಾರಣ ಅದು ಅಧೋಲೋಕ, ನರಕ ಅಥವಾ ಪಾತಾಳ. ಅಲ್ಲಿರುವಂಥ ದುರಾತ್ಮಗಳಿಗೂ ಆ ಬಲವಿಲ್ಲ, ಶಕ್ತಿ, ಆ ಒಂದು ಯೋಗ್ಯತೆ ಯಾರಿಗೂ ಇರಲಿಲ್ಲ. ಅದನ್ನು ಕಂಡು ಯೋಹಾನನು ಗೋಳಾಡಲಿಕ್ಕೆ ಪ್ರಾರಂಭ ಮಾಡಿದ. ಅಯ್ಯೋ, ಇನ್ನು ಮುಂದೆ ಹೆಂಗೆ ಗತಿ? ಅದರಲ್ಲಿ ಏನು ಬರೆದಿದೆ? ಇಲ್ಲಿಗೆ ಭವಿಷ್ಯ ನಿಂತು ಹೋಗ್ಬಿಡ್ತಾ. ಯಾಕೆ? ಯೇಸುಸ್ವಾಮಿ ಆತನಿಗೆ ಏನು ಹೇಳಿದ್ದ? ಮುಂದೆ ನಡೀಲಿಕ್ಕಿರುವಂಥ ವಿಷಯಗಳನ್ನ ನಿನ್ಗೆ ತೋರಿಸ್ತೀನಿ ಅಂತ ಹೇಳಿದ್ದ. ಇದೇ ದಿ ಎಂಡ, ಇದೇ ಮುಗಿದು ಹೋಗಿಬಿಡ್ತಾ. ನನಗೆ ಮುಂದೆ ನಡೆಯುವಂಥ ವಿಷಯಗಳನ್ನ ತೋರಿಸ್ತೀನಿ ಅಂತ ಯೇಸುಸ್ವಾಮಿ ಹೇಳ್ದ. ಪರಲೋಕವನ್ನು ತೆರೆದ ನನಗೋಸ್ಕರ. ಈಗ ಈ ಸುರುಳಿವರೆಗೂ ಬಂದು ಎಲ್ಲ ನಿಂತು ಬಿಡ್ತಲ್ಲ, ಇದನ್ನು ತೆರೆಯೋರು ಯಾರೂ ಇಲ್ವಾ ಅಂತ ಗೋಳಾಡ್ಲಿಕ್ಕೆ ಪ್ರಾರಂಭ ಮಾಡಿದಂತೆ. ಸ್ವಲ್ಪ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳ್ತೀನಿ ನಿಮಗೆ. ನಮ್ಮೆಲ್ಲರಿಗೂ ಗೊತ್ತು ಕುರಿಮರಿ ಆದಾತನು ಯೋಗ್ಯನಾಗಿದ್ದ ಅಂತ. ಆದರೆ ಯೋಹಾನನಿಗೆ ಗೊತ್ತಿರಲಿಲ್ವಾ? ನಮಗೆಲ್ಲ ಓದಿದ್ದೀವಿ, ತಿಳ್ಕೊಂಡಿದ್ದೀವಿ. ಹಾಗಾದರೆ ಯೋಹಾನನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳೋಣ. ಒಂದು ಕ್ಷಣ ಇದನ್ನು ಧ್ಯಾನ ಮಾಡಿ ಮುಂದೆ ಹೋಗೋಣ. ಯಾಕೆ? ಯೇಸುವೆ, ನೀನು ಎಲ್ಲಿ? ನಿನಗೆ ಯೋಗ್ಯತೆ ಇಲ್ವಾ ಅಂತ ಅವನು ಕೇಳಬಹುದಿತ್ತಲ್ಲ. ಗೋಳಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಯಾಕಂದ್ರೆ ಅಲ್ಲಿರುವಂತಹ ಭಯಂಕರವಾದ ಪರಲೋಕದ ಚಿಹ್ನೆಯಲ್ಲಿ ಕಳೆದು ಹೋಗ್ಬಿಟ್ಟ ಅವನು. ಯಾವ ಯೇಸುವಿನ ಎದೆಗೆ ಒರಗಿಕೊಳ್ತಾ ಇದ್ದಂಥ ಶಿಷ್ಯನಾಗಿದ್ನೋ, ಯಾವ ಯೇಸು ಸ್ವಾಮಿ ಕ್ರೂಜೆ ಮೇಲೆ ಮರಣ ಹೊಂದುವಾಗ ಎಲ್ಲರೂ ಬಿಟ್ಟೋಡ್ ಹೋಗಿದ್ರು, ಆ ಕ್ರೂಜೆ ಅಲ್ಲಿ ಕೆಳಗಡೆ ಆತನು ಇನ್ನೂ ನಿಂತ್ಕೊಂಡು ಮರಿಯಳ ಜೊತೆಗೆ ಗೋಳಾಡ್ತಾ ಇದ್ನೋ, ಯಾವ ಶಿಷ್ಯನನ್ನ ಅಂದ್ರೆ ಯೋಹಾನನನ್ನ ಯಾವ ಯೇಸು ಸ್ವಾಮಿ ನಂಬಿ ತಾಯಿಯನ್ನು ತೋರಿಸಿ ಇವಳು ನಿನ್ನ ತಾಯಿ, ತಾಯಿಗೆ ಇವನು ನಿನ್ನ ಮಗ ಅಂತ ಹೇಳಿದ್ನೋ, ಯಾವ ಯೋಹಾನ ಈ ಯೇಸು ಸ್ವಾಮಿಯ ಬಗ್ಗೆ ಯಾರಿಗೂ ಸಿಗದಂತ 12 ಶಿಷ್ಯರಲ್ಲಿ ಒಬ್ಬರಿಗೂ ಸಿಗದಂತ ಪ್ರಕಟಣೆಯನ್ನು ಹೊಂದಿಕೊಂಡಿದ್ನೋ, ಅದೆಂತ ಪ್ರಕಟಣೆ? ಯೋಹಾನನ ಸುವಾರ್ತೆ, ತಾನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 1ನೇ ವಚನದಲ್ಲಿ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಆ ಕಾಲದಲ್ಲಿ ವಾಕ್ಯವೆಂಬಾತನು 14ನೇ ವಚನ ನರಾವತಾರವೆತ್ತಿ, ಯೋಹಾನ 1ನೇ ಅಧ್ಯಾಯ 4ನೇ ವಚನ 14ನೇ ವಚನ. ಆ ಕಾಲದಲ್ಲಿ ಆ ವಾಕ್ಯವೆಂಬಾತನು ನರಾವತಾರ ವ್ಯಕ್ತಿ. ಅದಕ್ಕಿಂತ ಮುಂಚೆ ವಾಕ್ಯವೆಂಬಾತನು ಬೆಳಕಿನಲ್ಲಿಯೂ ಸಿಡಿಲುಗಳ ಮೂಲಕವಾಗಿಯೂ ತುತ್ತೂರಿಯ ಧ್ವನಿಗಳ ಮೂಲಕವಾಗಿಯೂ ಮೋಶೆ ಜೊತೆಗೆ ಮಾತಾಡಿದ ವಾಕ್ಯವೆಂಬಾತನು. ಇದಕ್ಕಿಂತಲೂ ಮುಂಚೆ ವಾಕ್ಯವೆಂಬಾತನು ದೇವರ ಆತ್ಮನ ತನ್ನ ಆತ್ಮನ ಮೂಲಕ ಪ್ರವಾದಿಗಳ ಮೇಲೆ ಇಳಿದು ಬಂದು ಅವರ ಧ್ವನಿಯನ್ನು ಬಳಸಿಕೊಂಡು ನುಡಿದ. ಆದರೆ ಅದೇ ವಾಕ್ಯವಾದಾತನು ಯೋಹಾನ ಬರೆದ ಸುವಾರ್ತೆಯಲ್ಲಿ ಮನುಷ್ಯನಾಗಿ ದೇಹಧಾರಿಯಾಗಿ ಹುಟ್ಟಿ ಬಂದ. ಇಂಥ ಮಹಾ ಪ್ರಕಟಣೆಯನ್ನು ಹೊಂದಿಕೊಂಡಂತ ಯೋಹಾನನು ಸಹ ದೇವರ ಸನ್ನಿಧಿಯಲ್ಲಿ ತನ್ನನ್ನೇ ಕಳೆದುಕೊಂಡ್ಬಿಟ್ಟು ಆ ಯೇಸು ಸ್ವಾಮಿಯನ್ನು ಜ್ಞಾಪಕ ಮಾಡಿಕೊಳ್ಳದೆ, ಹಾಗಿದ್ರೆ ಈ ಮುದ್ರೆಯನ್ನು ತೆರೆಯೋರು ಯಾರು ಎಂಬುದಾಗಿ ಚಂಚಲನಾಗಿ ಬಿಟ್ಟ.
ಅಂದ್ರೆ ದುಃಖದ ಪ್ರಭಾವ ನೋಡಿ ಎಷ್ಟಿರ್ತದೆ, ದೇವರ ದರ್ಶನವನ್ನೇ ಅದು ಅಳಿಸ್ಬಿಡ್ತದೆ. ಅದಕ್ಕಾಗಿ ದುಃಖಿಸುವುದು ಬಹಳ ಡೇಂಜರು. ಎಷ್ಟು ಮಿತಿ ಇರಬೇಕು ಅಷ್ಟೇ ದುಃಖ ಇರಬೇಕು. ದೇವ ದರ್ಶನ ನಮ್ಮನ್ನು ಆವರಿಸಿಕೊಂಡಿರ್ಬೇಕು. ಯಾಕಂದ್ರೆ ಎತನು ಹೇಳ್ತಾ ಇದ್ದಾನೆ, ಆಗ ಹೇಗೆ ಯೋಹಾನನು ಇಂಥ ದೊಡ್ಡ ತಪ್ಪು ಮಾಡಿಬಿಟ್ಟ? ಹೌ ಕುಡ್ ಜಾನ್ ಡೂ ಸಚ್ ಅ ಬಿಗ್ ಮಿಸ್ಟೇಕ್? ಎಲ್ಲರೂ ನಿನ್ನನ್ನು ರಬ್ಬಿ ಅಂತಾರೆ, ನಿನ್ನನ್ನು ಬರಬೇಕಾದಂತ ಪ್ರವಾದಿ ಅಂತಾರೆ ಅಂತ ಹೇಳುವಾಗ ಈತನ ಅಲ್ಲೇ ಇದ್ಕೊಂಡ ಪೇತ್ರ ಹೇಳಿದ ನೀನೇ ಮಸ್ಸಿಯನಂದಾಗ ಯೇಸು ಹೇಳಿದ ಸರಿಯಾಗಿ ಹೇಳಿದೆ ಅಂತ ಹೇಳಿದಾಗ ಯೋಹಾನ ಕೇಳಿಸ್ಕೊಂಡಿದ್ದ. ಅವತ್ತಿನಿಂದಲೇ ಅವನು ಗುರಿ ಇಟ್ಕೊಂಡ. ಅವನ ತಾಯಿ ಬಂದು ಕೇಳಿದ್ಲು ಯೇಸುವಿಗೆ, ಯೇಸು ಸ್ವಾಮಿ ನೀನು ಮೇಲೆ ನೀನು ಸತ್ತೊಳಗಿಂದ ಎದ್ದು ಬಂದು ನಿನ್ನ ರಾಜ್ಯದೊಂದಿಗೆ ಬರುವಾಗ ನನ್ನ ಒಬ್ಬ ಮಗ ಯೋಹಾನ, ಇನ್ನೊಬ್ಬ ಯಾಕೋಬ ನಿನ್ನ ಎಡಗಡೆಯಲ್ಲಿ ಬಲಗಡೆಯಲ್ಲಿ ಕೂತ್ಕೊಳ್ಳಿಕ್ಕೆ ಪರ್ಮಿಷನ್ ಸಿಗ್ಬೇಕಂತ ಕೇಳ್ಕೊಂಡಿದ್ದ. ಅಂದ್ರೆ ದೇವರ ರಾಜ್ಯದ ಬಗ್ಗೆ ಅಷ್ಟು ಕನ್ವಿನ್ಸ್ ಆಗ್ಬಿಟ್ಟಿದ್ದ, ಆತನ ಮನವರಿಕೆ ಆಗ್ಬಿಟ್ಟಿತ್ತು ಅವನಿಗೆ, ಇವನೇ ಮಸ್ಸಿಯನಂತ. ಇಂಥ ತಪ್ಪನ್ನು ಹೆಂಗ್ ಮಾಡಿಬಿಟ್ಟ ಅವನು? ಪರಲೋಕದಲ್ಲಿ ಕಣ್ಣೀರಿಲ್ಲ, ಇವನು ಗೋಳಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ. ಯಾಕಂದ್ರೆ ಇನ್ನೂ ಶರೀರದಲ್ಲಿದ್ದಾನೆ. ಪರಲೋಕದಲ್ಲಿ ಯಾರು ಶರೀರದಲ್ಲಿರೋದಿಲ್ಲ, ಪರಲೋಕದ ಶರೀರದಲ್ಲಿರ್ತೀವಿ. ಆ ಶರೀರಕ್ಕೆ ಕಣ್ಣೀರಿನ ಗ್ರಂಥಿಗಳಿಲ್ಲ, ಸ್ವೆಟ್ ಟಿಯರ್ ಗ್ಲ್ಯಾಂಡ್ಸ್ ಇಲ್ಲ. ಯಾಕಂದ್ರೆ ಅಲ್ಲಿ ದುಃಖವನ್ನೋದೇ ಇಲ್ಲ. ಪರಲೋಕದ ಶರೀರಕ್ಕೆ ಕಣ್ಣೀರಿನ ಗ್ರಂಥಿಗಳು ಇಲ್ಲ. ಅಳಬೇಡ, ಅವ್ರು ಹೇಳಿದ್ರು ಅಳಬೇಡ. ಇಗೋ ಯೂದ ಕುಲದಲ್ಲಿ ಜನಿಸಿದ ಸಿಂಹವು, ಯೇಸುವಿನ ಹೆಗ್ಗಳಿಕೆ ನೋಡಿ, ಯೂದ ಕುಲದಲ್ಲಿ ಜನಿಸಿದ ಸಿಂಹವು, ದಾವೀದನ ಅಂಕುರದವನು ಆಗಿರುವಾತನು ಜಯ ಹೊಂದಿದನು. ಅಂದ್ರೆ ಯೇಸು ಸ್ವಾಮಿ ಯಾವ ಜಯವನ್ನ ಭೂಮಿ ಮೇಲೆ ಹೊಂದಿದ್ದ ಅನ್ನೋದು ಯೋಹಾನನ ಗ್ರಹಿಕೆಗೂ ಮೀರಿ ಹೋಗ್ಬಿಟ್ಟಿತ್ತು. ಯಾವದೀಗ ಜಯ? ಅದು ಯಾವ ಜಯವನ್ನ ಯೇಸು ಸ್ವಾಮಿ ಹೊಂದಿದ್ದ ಭೂಮಿ ಮೇಲೆ? ಪಾಸ್ಟ್ರೆ ಅವನು ಸೈತಾನನ್ನ ಜಡ್ಜ್ ಬಿಟ್ಟಿದ್ದ. ಹೆಂಗೆ ಜಡ್ಜೋದು ಸೈತಾನನ್ನ? ಹಾಗಾದ್ರೆ ಲೂಕ 10:19, ಲೂಕನ್ ಬರೆದ ಸುವಾರ್ತೆ 10:19 ಯೇಸು ಸ್ವಾಮಿ ಹೇಳಿದ, ನೀವು ಹಾವುಗಳ ಮೇಲೂ ಚೇಳುಗಳ ಮೇಲೂ ಹೇಗೂ ವೈರ್ಯ ಸಮಸ್ತ ಬಲವನ್ನು ತುಳಿದು ಬೀಳುವಿರಿ, ನಿಮಗೆ ಯಾವುದೂ ಕೇಡು ಮಾಡುವುದೇ ಇಲ್ಲ. ಲೂಕ 10:19. ಹಾಗಾದ್ರೆ ಈ ಅಧಿಕಾರವನ್ನ ಆತನು ಹೇಗೆ ತಂದ? ಹೆಂಗೆ ಕೊಟ್ಟ? ಏನು ಜಯಿಸುವುದ್ರ ಮೂಲಕ ಈ ಯೋಗ್ಯತೆ ಬಂತವನಿಗೆ? ಯಾವುದನ್ನ ಜಯಿಸುವುದ್ರ ಮೂಲಕ ಈ ಕ್ಷಮತೆ ಬಂತ ಆತನಿಗೆ? ಪಾಸ್ಟರ್ ಅವನು ಹುಟ್ಟಿದಂದನೇ ದೇವಕುಮಾರ ನಿಜ, ಆದರೆ ಅಪೊಸ್ತಲನಾದ ಪೌಲ್ ನಮ್ಗೆ ಬರೆದಿದ್ದಾನೆ, ದೇವಕುಮಾರನಾಗಿದ್ದರೂ ಸಹ ಗುಲಾಮನಂತೆ, ದೇವಕುಮಾರನಾಗಿದ್ದರೂ ಸಹ ಸೇವಕನಂತೆ ಆತನು ಪಟ್ಟ ಕಷ್ಟಗಳಿಂದಲೇ ಹಿಂಸೆಗಳಿಂದಲೇ ಆತನು ಜಯ ಹೊಂದಿದವನಾದನೆ ಎಂಬುದಾಗಿ. ಅದರರ್ಥ ಆತನು ಸಾಧಿಸಿದ, ನೀನು ಸಾಧಿಸಲೇಬೇಕು. ಅವನಿಗಾದರೂ ದೇವರ ಆತ್ಮನ ಸಹಾಯವಿತ್ತು ನಿಜ, ಅವನಿಗಾದರೂ ಯಾರು ಇರಲಿಲ್ಲ. ನಿನಗಾದರೂ ಲಿಖಿತ ವಾಕ್ಯ ಇದೆ, ನಿನಗಾದರೂ ಪವಿತ್ರಾತ್ಮನ ಸಹಾಯವಿದೆ, ಬೆಳಿಲಿಕ್ಕೆ ಸಭೆ ಅನ್ನುವಂಥ ಕುಟುಂಬ ಇದೆ, ಆರಾಧನೆ ಅನ್ನುವಂಥ ಹಾಡುಗಳು ತುಂಬಿರುವಂಥ ಮೊಬೈಲ್ ಸೆಲ್ಗಳು ನಿನಗೆ ಕೊಡಲ್ಪಟ್ಟಿದೆ, ನಿನ್ನ ಕಾಲದಲ್ಲಿದೆ. ನೀನು ಸಾಧಿಸಲೇಬೇಕು. ಪಾಸ್ಟರ್ ಏನು ಸಾಧಿಸಬೇಕು? ಸರಿಯಾದ ಪ್ರಶ್ನೆ, ನಾವು ನೋಡ್ಕೊಳ್ಳೇಬೇಕಾದಂಥ ಪ್ರಶ್ನೆ. ಯೋಗ್ಯತೆ ಅವನಿಗೆ ಹೇಗೆ ಬಂತು? ಯೋಹಾನನ್ ಬರೆದ ಸುವಾರ್ತೆ 14ನೇ ಅಧ್ಯಾಯದ 30ನೇ ವಚನ. ಅದೇ ಯೋಹಾನನ್ ಬರೆದ ಸುವಾರ್ತೆ 14ನೇ ಅಧ್ಯಾಯದ 30ನೇ ವಚನ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಇಂದು ನಾನು ನಿಮ್ಮ ಸಂಗಡ ಬಹಳ ಮಾತನಾಡುವುದಿಲ್ಲ, ಇನ್ನು ಮುಂದೆ ನಾನು ನಿಮ್ಮ ಸಂಗಡ ಹೆಚ್ಚಿಗೆ ಮಾತಾಡೋದಿಲ್ಲ. ಯಾಕಂದ್ರೆ ಇಹಲೋಕಾಧಿಪತಿ ಬರ್ತಾನೆ, ಸೈತಾನ ಇಹಲೋಕಾಧಿಪತಿ ಬರ್ತಾನೆ. ಈ ಲೋಕಕ್ಕೆ ಒಬ್ಬ ಅಧಿಪತಿ ಇದ್ದಾನೆ. ಪಾಲಿಟಿಷಿಯನ್ಸ್ ಗಳನ್ನ ಅವನು ಆರಿಸ್ತಾನೆ. ಸಭೆ ಮೂಗು ತೂರಿಸದೆ ಹೋದ್ರೆ ಈ ಭೂಮಿ ಮೇಲೆ ಅವನು ತಂದೆ ಆಧಿಪತ್ಯ ಮಾಡಿಬಿಡ್ತಾನೆ. ಸಭೆ ವಿಜ್ಞಾಪನಾ ಪ್ರಾರ್ಥನೆಗಳ ಮೂಲಕ ಮೂಗು ತೂರಿಸದೆ ಹೋದ್ರೆ ಅವನು ತನ್ನದೇ ರಾಜ್ಯ ಕಟ್ಬಿಡ್ತಾನೆ. ಅದಕ್ಕೆ ಮತ್ತಾಯನ ಬರೆದ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡ್ಕೊಳ್ತೀವಿ. ಇದಕ್ಕೆ ಹೋಲಿಕೆಯಾದಂಥ ಇನ್ನೊಂದು ಮತ್ತಾಯನ ಪುಸ್ತಕದಲ್ಲಿ ನಾವು ನೋಡ್ಕೊಳ್ತೀವಿ. ಅವನಿಗೆ ಅಡ್ಡವಾಗಿರುವುದು ತೆಗೆಯಲ್ಪಡುವ ತನಕ, ಅವನಿಗೆ ಅಡ್ಡವಾಗಿ ನಿಂತಿರೋದಂದ್ರೆ ಸಭೆ, ದೇವರ ಆತ್ಮ ಭರಿತವಾದ ಸಭೆ.
ಅದು ಎತ್ತಲ್ಪಡುವ ತನಕ ಅವನ ಅಧಿಕಾರ ಮಿತಿಯಾಗಿರ್ತದೆ. ಇನ್ನು ನಾನು ನಿಮ್ಮ ಸಂಗಡ ಬಹಳ ಮಾತನಾಡೋದಿಲ್ಲ, ಯಾಕಂದ್ರೆ ಇಹಲೋಕಾಧಿಪತಿಯು ಬರ್ತಾನೆ, ಇಹಲೋಕದ ಅಧಿಪತಿ ಬರ್ತಾನೆ. ಅವನಿಗೆ ಸಂಬಂಧಪಟ್ಟದ್ಯಾವುದೂ ನನ್ನಲ್ಲಿ ಇಲ್ಲ, ಅದೇ ಯೋಗ್ಯತೆ. ಈ ಲೋಕಕ್ಕೆ ಸಂಬಂಧಪಟ್ಟದ್ದು ಅಕ್ಕಿ, ಟಿವಿ, ಮೊಬೈಲ್ ಅಲ್ಲ. ಹೊಟ್ಟೆ ಕಿಚ್ಚು, ಸ್ವಾರ್ಥ, ದುಂದೌತನ, ಹೊಟ್ಟೆ ಬಾಕತನ, ಶರೀರದ ಆಶೆ, ಪರಸ್ತ್ರೀ ಆಶೆ, ಪರಧನ ಆಶೆ. ಜನ ತಪ್ಪು ತಿಳ್ಕೊಂಡಿದ್ದು ಈ ಲೋಕದ ವಿಷಯಗಳನ್ನ ನಾವು ಪ್ರೀತಿಸಬಾರ್ದಂದ್ರೆ ವಾಚ್, ಮೊಬೈಲ್. ಪಾಸ್ಟರ್ ಬೋಧಿಸ್ತಾರೆ, ತಾವೇ ಕಾಸ್ಟ್ಲಿ ವಾಚ್ ಕೊಡು. ವಾಚ್ ಬಗ್ಗೆ ಅವನು ಹೇಳ್ತಾ ಇಲ್ಲ, ಮೊಬೈಲ್ ಬಗ್ಗೆ ಆತನು ಹೇಳ್ತಾ ಇಲ್ಲ. ಈ ಲೋಕದಲ್ಲಿದ್ದಾಗ ಆತನು ಇಹಲೋಕದ ಉಡುಪನ್ನೇ ಧರಿಸಿದ. ಅದು ಎಂಥ ಉಡುಪನ್ನ ಧರಿಸಿದ್ನಂದ್ರೆ ಆತನಿಗೆ ಕ್ರೂಜಿಗೆ ಹಾಕ್ಲಿಕ್ಕೆ ಅದನ್ನು ತೆಗೆದ್ರಂತೆ, ಅವನ ಮೈ ಮೇಲಿಂದ ಕಿತ್ತು ಹಾಕ್ಬಿಟ್ರು. ಆದರೆ ಸಿಪಾಯಿಗಳು ಎಂಥ ಭ್ರಷ್ಟ ಸಿಪಾಯಿಗಳಂದ್ರೆ ಈಗ 2000 ವರ್ಷಗಳ ಮುಂಚೆ ಇದು ಈಗ ಏನು ವ್ಯತ್ಯಾಸ ಇಲ್ಲ. ಇವತ್ತಿನ ವಚನದಲ್ಲಿ ಅದನ್ನು ತೋರಿಸ್ತೀನಿ. ಏನಪ್ಪ ಅಂದ್ರೆ 2000 ವರ್ಷಗಳ ಹಿಂದೆ ಯೋಹಾನನ ಬಳಿಗೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿಕ್ಕೆ ಎಲ್ಲಾ ಗುಂಪಿನ ಜನರು ಬರ್ತಾ ಇದ್ರು. ಯಹೂದ್ಯರು ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಬಡಿಗರು ಬಂದ್ರು, ಬೆಸ್ತರು ಬಂದ್ರು, ಸಿಪಾಯಿಗಳು ಬಂದ್ರು. ಯಹೂದ್ಯರು ಇವನು ಇವರು ಟ್ಯಾಕ್ಸ್ ಕಲೆಕ್ಟರ್ಸ್, ಏನಂತೀನೋ, ಸುಂಕ ವಸೂಲಿ ಮಾಡುವವರು. ಥ್ಯಾಂಕ್ ಯು. ಸುಂಕ ವಸೂಲಿ ಮಾಡುವವರು ಬಂದ್ರು. ಸುಂಕ ವಸೂಲಿ ಅವನು ದೇವರ ರಾಜ್ಯವನ್ನು ಬೋಧಿಸ್ದ, ಬಲವಾಗಿ ದೇವರ ರಾಜ್ಯವನ್ನು ಬೋಧಿಸ್ದ. ಯೋಹಾನನು ಎಲೆ ಸರ್ಪ ಸಂತಾನದವರು ಎಂಬುದಾಗಿ ಖಂಡಿಸಿ ಬೋಧಿಸ್ದ. ಮನೆಗೆ ಅಲಗು ನಟ್ಟಂತಾದವರೆಲ್ಲರೂ ಸುಂಕದವರು ಕೇಳಿದ್ರು, ಹಾಗಾದ್ರೆ ದೇವರ ರಾಜ್ಯ ಸೇರ್ಲಿಕ್ಕೆ ನಾವೇನ್ ಮಾಡ್ಬೇಕು ಅಂತ ಕೇಳಿದ್ರೆ ಯೋಹಾನ್ ಹೇಳಿದ, ನಿಮಗೆ ಎಷ್ಟು ನೇಮವಾಗಿದೆ ಸುಂಕ ಅಷ್ಟೇ ತಗೊಳ್ಳಿ, ಟೈಮಿಗೆ ನೀನು ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತದಕ್ಕೆ ಬಡ್ಡಿ ಹೆಚ್ಚಿ ತಗೊಳ್ಬೇಡಿ ಅಂತ ಹೇಳ್ದ. ಸಿಪಾಯಿಗಳು ಕೇಳಿದ್ರು, ನಾವೇನ್ ಮಾಡ್ಬೇಕು ಅಂತ. ಸಿಪಾಯಿಗಳಿಗೆ ಹೇಳ್ದ, ಜನರ ಮೇಲೆ ನಿಮ್ಮ ಕತ್ತಿ ಅಧಿಕಾರ ಚಲಾಯಿಸಬೇಡಿ, ಭ್ರಷ್ಟಾಚಾರದ ಲಂಚ ತಗೊಳ್ಬೇಡಿ. ಯಾಕೆ? ಸಿಪಾಯಿಗಳು ಅಂದ್ರೆ ಪೊಲೀಸರಿದ್ದಂಗೆ. ಸಿಪಾಯಿಗಳು, ಅವಾಗಿನ ಸಿಪಾಯಿಗಳು ಬೀದಿ ಮೇಲೆ ಹೋಗ್ತಾ ಇದ್ದಂಗೆ ಹಣ್ಣು ಮಾರೋನ್ಗೆ ಎಷ್ಟು ಕೊಟ್ಟೆ, ನನ್ನ 4 ಕೊಡು ಅಂತ ಕಿತ್ಕೊಂಡು ಹೋಗೋರು ತಿನ್ಕೊಂಡು. ಸೊ ಸಿಪಾಯಿಗಳಿಗೆ ಹೇಳ್ತಾ ಇದ್ದಾನೆ, ದೀಕ್ಷಾಸ್ನಾನಕ್ಕೆ ಬಂದಿರುವಂತ ಸಿಪಾಯಿಗಳಿಗೆ ಹೇಳ್ತಾ ಇದ್ದಾನೆ, ಜನರಿಂದ ನಿನ್ನದು ಯಾವುದಲ್ಲ ಅದನ್ನು ಕಿತ್ಕೊಳ್ಬೇಡ ಜನರಿಂದ ಅಂತ ಹೇಳ್ತಾ ಇದ್ದಾನೆ. ಅದೇ ರೀತಿಯಾಗಿ ನೋಡಿ, ಈ ಯೋಗ್ಯತೆ, ಯಾಕೆ ಯೋಗ್ಯತೆಯನ್ನು ಹೇಳಬೇಕಿತ್ತು ಯೋಹಾನ ಆಗಿದ್ರೆ? ಜನರಿಗೆ ಇಹಲೋಕದ ಆಸೆಗಳು ಅಂತ ಹೇಳುವಾಗ ಬಂಗಾರ ಬೆಳ್ಳಿ ಇವುಗಳನ್ನೆಲ್ಲ, ಯೇಸು ಸ್ವಾಮಿ ಬಂಗಾರ ಬೆಳ್ಳಿ ಇಟ್ಕೊಳ್ಬೇಡನೆ ಅಂದಿಲ್ಲ. ಅದೇ ರೀತಿಯಾಗಿ ಈ ಸಿಪಾಯಿಗಳು, ಅದೇ ರೋಮನ್ ಸಿಪಾಯಿಗಳು ಯೇಸು ಸ್ವಾಮಿಯ ಬಟ್ಟೆಯನ್ನ ಖೈದಿ, ಈಗ ಅವನು ಮರಣಕ್ಕೆ ಒಪ್ಪಿಸ್ಬಿಟ್ಟಿದ್ದಾನೆ, ಅವನ ಸಾಮಾನುಗಳೆಲ್ಲ ಇವ್ರದೇ ಈಗ. ಸೊ ಯೇಸು ಸ್ವಾಮಿ ಆಸ್ತಿ ಏನು? ಯೇಸು ಸ್ವಾಮಿ ಆಸ್ತಿ ಇದ್ದದನ್ನೆಲ್ಲ ಕಸ್ಕೊಂಡು, ಅವನ ಹತ್ರ ಏನಿರಲಿಲ್ಲ, ಇದ್ದದೆಲ್ಲ ಕತ್ಕೊಂಡ್ರು. ಅವ್ರ ಬಟ್ಟೆ, ಈಗ ಒಳ್ಳೆ ಅವನ ಬಟ್ಟೆ ಇತ್ತು, ಅದನ್ನು ನೋಡಿದ ತಕ್ಷಣ ಅವ್ರು ಹೇಳಿದ್ರು, ಬೇಡ ಇದನ್ನು ತುಂಡು ಮಾಡೋದು ಬೇಡ. ಯಾಕೆ? ಸೂಪರ್ ಆಗಿತ್ತು. ಯೇಸು ಸ್ವಾಮಿ ಸುತ ಸಹ ಒಳ್ಳೆ ಬಟ್ಟೆಯನ್ನು ಧರಿಸಿದ, ಆದ್ರೆ ಅದನ್ನು ಪ್ರೀತಿಸ್ಲಿಲ್ಲ. ಅದನ್ನ ತೆಗೆದು ಕಸಿದುಕೊಳ್ಳುವಂತ ಸಮಯ ಬಂದಾಗ ನನ್ನ ಬಟ್ಟೆ ಮುಟ್ಬೇಡ್ರಿ ಅಂತ ಹೇಳಲಿಲ್ಲ, ತೆಗೆದುಕೊಟ್ಟ, ಕಿತ್ಕೊಟ್ಬಿಟ್ಟ. ಯಾಕೆ? ಅವನೇ ಹೇಳಿದ್ದ, ಪೇತ್ರನೇ ನಿನ್ನ ಕತ್ತಿಯನ್ನು ಒಳಗಿಟ್ಕೋ, ನೀನೇನು ಒಬ್ಬ ಸಿಪಾಯಿ ಕಿವಿ ಕಡಿತೀಯ? ಈಗಲೇ ನಾನು ಕೇಳ್ಕೊಂಡ್ರೆ ಪರಲೋಕದಿಂದ ದೇವದೂತರ ದಂಡನ್ನ ನನ್ನ ತಂದೆ ಕಳಿಸಿಕೊಡಲ್ಲ ಅಂತ ತಿಳ್ಕೊಂಡಿದ್ದೀಯಾ? ಆದ್ರೆ ನಾನು ಕೇಳ್ಕೊಳ್ಳಲ್ಲ, ಯಾಕಂದ್ರೆ ಮನುಷ್ಯ ಕುಮಾರನಿಗೆ ಗಳಿಗೆಯನ್ನು ಹಾದು ಹೋಗ್ಬೇಕು, ಈ ಪಾತ್ರೆಯನ್ನು ಕುಡಿಬೇಕು. ಒಪ್ಪಿಸ್ಕೊಟ್ಟ. ಸೊ ಅದೇ. ಆದ್ರೆ ಯಾವುದೇ ರೀತಿಯ ಕಲ್ಮಶ, ಈ ಲೋಕದ ಕಲ್ಮಶ, ಅಯ್ಯೋ, ರಕ್ತ ಸಂಬಂಧಿಗಳಲ್ಲಿ, ಅಕ್ಕ ತಂಗಿಯರ ಮಕ್ಕಳಲ್ಲಿ ಊಟ ನೀಡುವಾಗ ನಾವು ಪಾರ್ಶಾಲಿಟಿ ಮಾಡ್ತೀವ್ರಿ. ಹಬ್ಬ ಹರಿದಿನಗಳಲ್ಲಿ ಸೇರಿದಾಗ ನನ್ನ ಮಗನಿಗೆ ಒಳ್ಳೆ ಪೀಸ್ ಹಾಕ್ತೀವಿ, ತಂಗಿ ಮಗನಿಗೆ, ಅಣ್ಣನ ಮಗನಿಗೆ ಮುಚ್ಚಿ ಕಡಿಮೆ ಹಾಕ್ತೀವಿ. ಇಂಥ ಬುದ್ಧಿಯವರು ನಾವು. ಅದನ್ನೇ ಯೇಸು ಸ್ವಾಮಿ ಖಂಡಿಸಿ ಹೇಳ್ತಾ ಇರೋದು. ಯೇಸು ಸ್ವಾಮಿ ಅಂಥದ್ದು ಒಂದನ್ನು ಮಾಡದೇ ಇದ್ದಕ್ಕೆ ದೃಢವಾಗಿ ಹೇಳ್ತಾ ಇದ್ದಾನೆ. ಅದೇ ಆ ಯೋಗ್ಯತೆ, ನಾನು ಮಾತಾಡ್ತಾ ಇದ್ದಂಥ ಯೋಗ್ಯತೆ. ಏನಿ ಯೋಗ್ಯತೆ? ಪರಲೋಕದ ಆಶೀರ್ವಾದಗಳನ್ನು ನಮಗೆ ತಂದು ಸುರಿಸುವಂತ ಯೋಗ್ಯತೆ ಅದು.
ನೋಡಿ, ಇಹಲೋಕಾಧಿಪತಿ ಆತನಿಗೆ ಸಂಬಂಧಪಟ್ಟದ್ದು ನನ್ನಲ್ಲಿ ಒಂದೂ ಇಲ್ಲ. ಅದರ ಅರ್ಥ ನಾನು ಚಿಕ್ಕವನಿದ್ದಾಗಿಂದ ಅವನು ನನಗೆ ಸಲಹೆ ಕೊಡ್ತಾ ಇದ್ದಾನೆ, ತಗೋ ತಿನ್ನು, ಎಂಜಾಯ್ ಮಾಡು, ನೀನು ಸಹ ಯವನಸ್ಥನಲ್ಲ, ಈ ವಯಸ್ಸಿನಲ್ಲಿ ಮಾಡದೆ ಹೋದರೆ ಮತ್ತೆ ಯಾವಾಗ ಮಾಡ್ತೀಯ, ಎಲ್ಲ ಅವನು ಸಲಹೆ ಕೊಡ್ತಾ ಬಂದಾನೆ. ಏ ಸ್ವಾಮಿ ನೀನೇ ಇಟ್ಕೊಳಪ್ಪ. ಯಾಕೆ? ಮುಂದೆ ನನಗೊಂದು ಗುರಿ ಇದೆ. ಯಾಕಂತ ಹೇಳ್ತೀನಿ ನೋಡಿ. ಏನಂತೆ? ಅಳಬೇಡ, ಯೂದ ಕುಲದಲ್ಲಿ ಜನಿಸಿದ ಸಿಂಹವು ದಾವಿದ ಅಂಕುರದವನು ಆಗಿರುವ ಆತನು ಜಯ ಹೊಂದಿದನು, ಆತನು ಈ ಸುರುಳಿಯನ್ನು 7 ಮುದ್ರೆಗಳನ್ನು ಬಿಚ್ಚುವನು ಎಂದು ಹೇಳಿದ್ದನು. ಯೇಸು ಸ್ವಾಮಿಗೆ ಬರೀ ಕ್ರೂಜೆ ಮೇಲೆ ಸಾಯು ತನಕ ನನ್ನನ್ನು ಸಂಭಾಳಿಸ್ಕೊಳ್ಬೇಕನ್ನುವಂಥ ಚಿಂತೆ ಇರಲಿ. ಇವತ್ತು ಈ ಚಿಂತೆ ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟಿದೆ. ಈ ದಿನಗಳಲ್ಲಿ ಪ್ರಕಟಣೆ ಗ್ರಂಥದಲ್ಲಿ ನಾನು ಬೋಧಿಸ್ತಾ ಆಳವಾಗಿ ಹೋಗ್ತಾ ಇದ್ದಂಗೆ ಆ ಚಿಂತೆ ನನ್ನಲ್ಲಿ ಪ್ರಬಲವಾಗ್ತಾ ಇದೆ. ಯಾರು ಇರಲಿ, ಯಾರು ಇರದೇ ಇರಲಿ, ಅಯ್ಯೋ ಕಾರುಗಳಿರಲಿ ಇರದೇ ಇರಲಿ, ಐಶ್ವರ್ಯ ಇರಲಿ ಇರದೇ ಇರಲಿ, ಸಲಕರಣೆಗಳು ಸವಲತ್ತುಗಳು ಇರಲಿ ಇರದೇ ಇರಲಿ, ಹೇಗಾದರೂ ಮಾಡಿ ನನ್ನ ಕೊನೆ ಉಸಿರಿನವರೆಗೆ ರಕ್ಷಣೆಯನ್ನು ಕಾದುಕೊಳ್ಬೇಕಲ್ಲ ಅನ್ನುವಂಥ ಚಿಂತೆ ಕ್ರೈಸ್ತರನ್ನ ಬಿಟ್ಟೋಗ್ಬಿಟ್ಟಿದೆ. ಅದನ್ನು ಒಂದು ತುತ್ತು ಅನ್ನಕ್ಕೋಸ್ಕರ ಮಾರ್ಕೊಂಡು ಬಿಡ್ತೀವಿ, ನಂದು ಅಂತ. ಒಂದು ಇಂಚು ಜಮೀನಿಗೋಸ್ಕರ ಅದನ್ನು ಮಾರಿಕೊಂಡು ಬಿಡ್ತಾ ಇದ್ದೀವಿ. ಪಾಸ್ಟರ್ಗಳು ಮಾರ್ಕೊಳ್ತಾ ಇದ್ದೀವಿ. ನಿನ್ನ ಅಂಗಿಯನ್ನು ಕೇಳಿದ್ರೆ ಹೊರಂಗಿಯನ್ನು ಕೊಟ್ಟು ಬಿಡುವಂತಹ ಬರೆದವನ ಪುಸ್ತಕವನ್ನ ಸುಳ್ಳು ಮಾಡಿ ಸಭೆಯ ಆಸ್ತಿಗೋಸ್ಕರ ಕೋರ್ಟಿಗೆ ಹೋಗ್ತಾ ಇದ್ದೀವಿ. ಒಂದು ನಾವು ತಪ್ಪಾಗಿದ್ದೀವಿ, ಇಲ್ಲದೆ ಹೋದ್ರೆ ಆತನು ತಪ್ಪಾಗಿ ಬರೆದಿದ್ದಾನೆ. ಎಚ್ಚರ, ಸಭೆ ಎಚ್ಚರ. ಯೇಸು ಸ್ವಾಮಿಗೆ ಒಂದೇ ಒಂದು ಚಿಂತೆ ಮನಸ್ಸಿನಲ್ಲಿ, ಭೂಮಿಯಲ್ಲಿ ಬದುಕಿರುವ ಪರ್ಯಂತ ಆತನಿಗೆ ಚಿಂತೆ, ಭವಿಷ್ಯತ್ತಿನಲ್ಲಿ ಆ ಸುರುಳಿಯನ್ನು ನಾನು ಎತ್ತುಕೊಂಡು 7 ಮುದ್ರೆಗಳನ್ನು ನಾನೇ ಒಡಿಬೇಕು. ನಾನೇ ಫೇಲ್ ಆಗಿಬಿಟ್ರೆ ಇನ್ನು ಯಾವ ನಿರೀಕ್ಷೆಯು ಪರಲೋಕಕ್ಕಾಗ್ಲಿ ಭೂಲೋಕಕ್ಕಾಗ್ಲಿ ಉಳಿಯುವುದಿಲ್ಲ ಎಂಬುದಾಗಿ ಒಬ್ಬ ಸ್ತ್ರೀಯನ್ನು ಮುಟ್ಟಲಿಲ್ಲ, ಒಂದು ಪಾಪವನ್ನು ಮುಟ್ಟಲಿಲ್ಲ, ಒಂದು ಪಕ್ಷಪಾತದ ಯೋಚನೆಯನ್ನು ತಲೆಯಲ್ಲಿ ಹಾಕೊಳ್ಳಿಲ್ಲ. ಪರಿಶುದ್ಧನಾಗಿ ಯೋಗ್ಯನಾಗಿ ತನ್ನನ್ನು ಕಾದುಕೊಂಡ. ನಾವು ಹೋರಾಡಬೇಕು, ನಮ್ಮನ್ನು ಪರಿಶುದ್ಧನಾಗಿ ಕಾದುಕೊಳ್ಳೋದಕ್ಕಾಗಿ ಹೋರಾಡಬೇಕು. ಅದಕ್ಕೆ ಸೈತಾನನು ಯೋಬನ ಪುಸ್ತಕದಲ್ಲಿ ದೇವರು ಹೇಳ್ತಾ ಇದ್ದಾನೆ, ಅವನು ಸುತ್ತಲೂ ಬೇಲಿಯನ್ನು ಹಾಕಿದೆಯಲ್ಲ, ಅವನು ನೋಡ್ಲಿಕ್ಕೂ ನಮಗಾಗಲ್ಲ. ಯೋಗ್ಯತೆ ಅವನ ಆರೋಗ್ಯವನ್ನು ಮುಟ್ಲಿಕ್ಕೆ ಅವನಿಗೆ ಆಗ್ತಾ ಇಲ್ಲ, ಅವನ ಆಸ್ತಿಯನ್ನು ಮುಟ್ಲಿಕ್ಕೆ ಆಗ್ತಾ ಇಲ್ಲ. ಒಂದು ಕುರಿ ಮರಿ ಹಾಕ್ತಾ ಇದ್ರೆ, ಆತನ ಒಂದು ಕುರಿ ಮರಿ ಹಾಕ್ತಾ ಇದ್ರೆ ಅದನ್ನು ಕೊಲ್ಲಲಿಕ್ಕೆ, ಅದನ್ನು ಮುಟ್ಲಿಕ್ಕೆ ಅವನಿಗೆ ಆಗ್ತಾ ಇಲ್ಲ. ಪ್ರತಿಯೊಂದು ಕುರಿ ಮರಿ ಸದೃಢವಾಗಿ ಬೆಳೀತಾ ಇದೆ. ಯೋಗ್ಯತೆ. ಅಳಬೇಡ, ಈಗ ಯುಧಾಕುಲದ ಅದು ಆಟೋಮೆಟಿಕ್ ಆಗಿ ಸ್ವಾಮಿ ಯೋಗ್ಯನಾಗ್ಲಿಲ್ಲ, ಸಾಧಿಸಿಕೊಂಡ. ಯಾಕೆ? ಅವನೇ ಹೇಳಿದ ಇಹಲೋಕಾಧಿಪತಿ ಬರ್ತಾ ಇದ್ದಾನೀಗ, ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಯಾಕೆ? ನಾನು ಸಹ ಈಗ ಅವನು ಸ್ಕ್ಯಾನಿಂಗ್ ಮಷೀನಲ್ಲಿ ಹಾದು ಹೋಗ್ಬೇಕು. ನಾನು ಚಿಕ್ಕವನಿಂದ ಇದ್ದಾಗ ಕೊಟ್ಕೊಂತ ಬಂದಿದ್ದೀನಿ, ನನ್ನ ದೂತರನ್ನು ಕೊಟ್ಕೊಂಡು ಬಂದಿದ್ದಾರೆ. ಏನನ್ನಾದ್ರೂ ಇವನು ಬಳಸಿದಾನ, ನನ್ನದನ್ನ, ಸ್ವಾರ್ಥವನ್ನ, ಹೊಟ್ಟೆ ಕಿಚ್ಚನ್ನ ಬಳಸ್ಕೊಂಡಿದ್ದಾನ ನೋಡ್ಬೇಕು ಅಂತ ಸ್ಕ್ಯಾನಿಂಗ್ ಮಾಡೋಣಂತೆ ಯೇಸ್ವಾಮಿನ. ಆದ್ರೆ ಯೇಸ್ವಾಮಿ ಹೇಳ್ತಾನೆ, ಅವನಿಗೆ ಸಂಬಂಧಪಟ್ಟದ್ದು ನನ್ನಲ್ಲಿ ಒಂದೂ ಇಲ್ಲ, ಅದನ್ನು ಮುಟ್ಟೇ ಇಲ್ಲ ನಾನು. ಯಾವಾಗ ಹೊಟ್ಟೆ ಕಿಚ್ಚನ್ ಅನಿಸ್ತೋ ಇದ್ದದನ್ನು ತೆಗೆದು ಕೊಟ್ಬಿಟ್ಟೆ, ಆ ಹೊಟ್ಟೆ ಕಿಚ್ಚನ್ ಅಲ್ಲೇ ಸದ ಬಡ್ದ್ಬಿಟ್ಟೆ. ಯಾವಾಗ ನನಗೆ ಆಕರ್ಷಣೆ ಅನಿಸ್ತೋ ಬೆಟ್ಟದ ಮೇಲೆ ಹೋಗಿ ಒಬ್ಬನೇ ಕೂತ್ಕೊಂಡು ತಂದೆ ಜೊತೆಗೆ ನಾನು ಆ ಸಮಯವನ್ನು ಕಳೆದೆ, ಅದು ಕಿತ್ಕೊಂಡು ಹೋಗ್ಬಿಡ್ತು. ಆತನಿಗೆ ಸಂಬಂಧಪಟ್ಟದ್ದು ನನ್ನಲ್ಲಿ ಒಂದೂ ಇಲ್ಲ. ಇಂಥ ಸೇವಕರಾಗಬೇಕು, ಇಂಥದೇ ಸೇವಕರು ನಾವುಗಳಾಗಬೇಕು. ಅದಕ್ಕೋಸ್ಕರ ನಾವು ಪರಿಶ್ರಮ ಪಡಬೇಕು. 6ನೇ ವಚನ, ಆ ಸಿಂಹಾಸನವು 4 ಜೀವಿಗಳು ಇದ್ದ, 6ನೇ ವಚನ ಇದ್ದ ಸ್ಥಳಕ್ಕೂ ನೋಡಿ, ಸಿಂಹಾಸನವು 4 ಜೀವಿಗಳು, ಭಯಂಕರವಾದ 4 ಜೀವಿಗಳು, ಸಿಂಹದ ಮುಖದ ಜೀವಿ, ಹದ್ದಿನ ಮುಖದ ಜೀವಿ, ಹೋರಿಯ ಮುಖದ ಜೀವಿ, ಮನುಷ್ಯನ ಮುಖದ ಜೀವಿಗಳು. ಅವುಗಳನ್ನು ನಾನು ಕಳೆದ ಸೆಷನ್ನಲ್ಲಿ ನಾನು ವರ್ಣಿಸಿದ್ದೇನೆ. ಅವುಗಳ ಮಧ್ಯದಲ್ಲಿ 24 ಹಿರಿಯರ ಮಧ್ಯದಲ್ಲಿ ಆ ಸುಂದರವಾದ ಕಾಜಿನ ನೆಲದಂತೆ ಕಾಣುವ ಸಮುದ್ರ ಅಂತ ವಿವರಿಸಲ್ಪಟ್ಟಿರುವಂತಹ ಭಯಂಕರವಾದ ನೆಲದ ಮೇಲೆ ಮಧ್ಯದಲ್ಲಿ
ಒಂದು ಕುರಿ ಕೊಯ್ಯಲ್ಪಟ್ಟದ್ದಾಗಿ ನಿಂತಿರುವುದನ್ನು ಕಂಡೆನು. ಕೊಯ್ಯಲ್ಪಟ್ಟಿದೆ, ಆದರೆ ಭೂಮಿಯಲ್ಲಿ ಕೊಯ್ಯಲ್ಪಟ್ಟರೆ ಹೆಂಗೆ ಸತ್ತು ಬೀಳ್ತದೋ ಅಲ್ಲಿ ಸತ್ತು ಬಿದ್ದಿಲ್ಲ. ಅದು ಯಾವ ಕುರಿಮರಿ? ಯೂದ ಕುಲದ ಸಿಂಹವಾದಂಥ ತಂದೆಯ ಒಬ್ಬನೇ ಮಗನಾದಂಥ ಒಂದೇ ಕುರಿಮರಿ. ಅದಕ್ಕೆ 7 ಕೊಂಬುಗಳು 7 ಕಣ್ಣುಗಳು ಇದ್ದವು. ಆ 7 ಕೊಂಬುಗಳು ಆ 7 ಕಣ್ಣುಗಳು ಏನೆಂದರೆ ಭೂಮಿಯ ಮೇಲೆಲ್ಲ ಕಳಿಸಲ್ಪಟ್ಟಿರುವಂಥ ದೇವರ 7 ಆತ್ಮಗಳು. ಇದನ್ನು ನಾನು ಆಗಲೇ ಯೆಶಾಯನ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 2ನೇ ವಚನದ ಮೂಲಕ ನಿಮಗೆ ಆಲ್ರೆಡಿ 7 ಆತ್ಮಗಳನ್ನು ವಿವರಿಸಿದ್ದೀನಿ, ವರ್ಣಿಸಿದ್ದೀನಿ. ದಯವಿಟ್ಟು ಆ ಸೆಷನ್ ಅನ್ನು ನೆನಪು ಮಾಡಿಕೊಳ್ಳಿ ಅಥವಾ ನೋಡಿಕೊಳ್ಳಿ. ಪ್ರಕಟಣೆ ಗ್ರಂಥದ ಪ್ರಾರಂಭದ ಸೆಷನ್ನಲ್ಲಿ ಸಿಂಹಾಸನದ ಮಧ್ಯದಲ್ಲಿ ಈ ಕುರಿಮರಿ ಕೊಯ್ಯಲ್ಪಟ್ಟದ್ದಾಗಿ, ಅಂದರೆ ಕುತ್ತಿಗೆ ಕೊಯ್ಯಲ್ಪಟ್ಟಿದೆ, ಹಣೆ ಮೇಲೆ ಮುಳ್ಳಿನ ಕಿರೀಟದ ನಿಮಿತ್ತವಾಗಿ ಆ ಕುರಿಮರಿಯ ಮುಳ್ಳಿನ ತಲೆ ಮೇಲೆ ರಕ್ತ ಹರಿತಾ ಇದೆ. ಎಲ್ಲ ರಕ್ತ ಬಹುಶಃ ಕಾಜಿನ ನೆಲದ ಮೇಲೆ ಅದೆಲ್ಲ ರಕ್ತ ಸೋರ್ತಾ ಇದೆ. ಆದರೆ ಸತ್ತಿಲ್ಲ, ಜೀವಂತವಾಗಿ ನಿಂತ್ಕೊಂಡಿದೆ. ಕುರಿಮರಿ ನಿಂತ್ಕೊಂಡಿದೆ. ಯಾರೀತ? ಇವರೆಲ್ಲರ ಅರಸ. ಯಾರೀತ? ಇವರೆಲ್ಲರ ಸೃಷ್ಟಿಕರ್ತ. ಯಾರೀತ? ಈತನೇ ಅರಸರ ಅರಸು, ರಾಜರ ರಾಜ. ತನ್ನ ಜನರ ಮುಂದೆ, ತಾನು ಸೃಷ್ಟಿಸಿದಂಥ 4 ಜೀವಿಗಳ ಮುಂದೆ, ಮನುಷ್ಯರಾದವರ ಹಿರಿಯರಲ್ಲಿ ತನಗಿಂತಲೂ ಅಯೋಗ್ಯರಾಗಿರುವಂಥ ಹಿರಿಯರ ಮುಂದೆಯೇ ಅವರಿಗಿಂತಲೂ ಚಿಕ್ಕದಾದಂಥ, ಅತೀ ಯಾವುದೇ ರೆಪ್ಯುಟೇಷನ್ ಇಲ್ಲದಂಥ, ಯಾವುದೇ ಮಹಿಮೆ ಇಲ್ಲದಂಥ ಕುರಿಮರಿಯಾಗಿ ನಿಂತ್ಕೊಂಡಿದ್ದಾನೆ. ಯಾಕೆ? ಅದು ಅವನ ಪರಲೋಕದ ಪರಿಸ್ಥಿತಿ ಅಲ್ಲ, ಭೂಲೋಕದಲ್ಲಿ ಅದು ಅವನಿಗೆ ಉಂಟಾದ ಪರಿಸ್ಥಿತಿ. ಆದರೆ ಅದನ್ನು ಅಪ್ಪಿಕೊಂಡ, ಸ್ವೀಕರಿಸಿಕೊಂಡ. ಪಾಸ್ಟರ್, ಭೂಲೋಕದಲ್ಲಿ ಆತನ ಪರಿಸ್ಥಿತಿ ಪರಲೋಕದಲ್ಲಿ ಈ ರೀತಿಯಾಗಿ ಚಿತ್ರಿಸಲ್ಪಟ್ಟಿದೆ. ಆತನು ಪರಲೋಕದಿಂದ ಇದೇ ಕುರಿಮರಿ ಹೊರಟಾಗ ಸುಂದರವಾದ ಕುರಿಮರಿಯಾಗಿ ಭೂಲೋಕಕ್ಕೆ ಬಂದಿದ್ದ. ಆದರೆ ಆತನೇ ಜನ ಈ ಆಕಾರ ಮಾಡಿ ಅವನನ್ನು ಹೊಳಕಳಿಸಿದ್ರು. ಈ ಪರಿಸ್ಥಿತಿ ಅವನನ್ನು ಮಾಡಿ ಹೊಳಕಳಿಸಿದ್ರು. ಆದರೆ ಈಗ ಅಲ್ಲಿ ಬಲಹೀನನಾಗಿ ನಿಂತಿಲ್ಲ. ಆದರೆ ಅವರು ಅವನ ಪರಿಸ್ಥಿತಿಯನ್ನು ಈ ರೀತಿ ಮಾಡುವುದರಲ್ಲಿ ಆತನ ಯೋಗ್ಯತೆ ಎಲ್ಲಿಗೆ ಬಂತಂದರೆ ಆ ಸುರುಳಿಯನ್ನು ತೆಗೆದುಕೊಳ್ಳುವಲ್ಲಿಗೆ ಆತನ ಯೋಗ್ಯತೆ ಬಂತು. ಭೂಲೋಕದ ಆತನ ಪರಿಸ್ಥಿತಿ ಇದು. ಅಂದರೆ ಹಾಗಾದ್ರೆ ಈ ಪರಿಸ್ಥಿತಿಯಲ್ಲಿ ಪರಲೋಕದಲ್ಲಿ ಯಾಕೆ ಕಾಣಿಸ್ಕೊಳ್ತಾ ಇದ್ದಾನೆ? ಈ ಪರಿಸ್ಥಿತಿಯಲ್ಲಿಯೇ ಆತನಿಗೆ ಆ ಸುರುಳಿಯನ್ನು ತೆಗೆದುಕೊಳ್ಳುವ ಯೋಗ್ಯತೆ ಉಂಟು. ಅದಕ್ಕೆ ಗೆತ್ಸೆಮನೆಯಲ್ಲಿ ಆತನು ಹೇಳಿದ, ನಿನ್ನ ಚಿತ್ತವಿರುವುದಾಗಿದ್ರೆ ಈ ಪಾತ್ರೆಯನ್ನು ನನ್ನಿಂದ ತೆಗೆದು ಹಾಕು, ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ನೆರವೇರಲಿ. ಅಂದ್ರೆ ಆ ಯೋಗ್ಯತೆ ನಿನಗೆ ಭೂಮಿಯ ಮೇಲೆ, ಆ ಯೋಗ್ಯತೆ ನಿನಗೆ ಪರಲೋಕದಲ್ಲಿ ದೇವರ ಚಿತ್ತವನ್ನ ನೆರವೇರಿಸುವುದರ ಮೂಲಕವೇ ಸಿಗುವಂತ ಯೋಗ್ಯತೆ. ಅದು ದೇವರ ಚಿತ್ತದ ಮೂಲಕ ದೊರೆಯುವಂತ ಯೋಗ್ಯತೆ, ಅಂತ ಯೋಗ್ಯತೆ ಅದು. ಭೂಲೋಕದಲ್ಲಿ ಆತನು ಹಾದು ಹೋದ ಕಷ್ಟಗಳು, ಆತನು ಹಾದು ಹೋದ ನಿಂದೆ ನಿಮಿತ್ತವಾಗಿ ಪರಲೋಕದಲ್ಲಿ ಆ ಯೋಗ್ಯತೆ ಬೆಳೆಸ್ಕೊಂಡೆ. ಯಾಕಂದ್ರೆ ಆ ನಿಂದೆಗಳಿಗೆ ಆತನು ಮರು ಉತ್ತರ ಕೊಡಲಿಲ್ಲ, ತಿರುಗೇಟು ಕೊಡಲಿಲ್ಲ. ಆತ ಭೂಮಿ ಮೇಲೆ ಕ್ರಿಸ್ತನಿಗೋಸ್ಕರ ನೀನು ಏನು ಹಾದು ಹೋಗ್ತೀಯೋ, ಆತನ ವಾಕ್ಯವನ್ನ ಕಾದುಕೊಳ್ಳುವುದಕ್ಕೋಸ್ಕರ. ಉದಾಹರಣೆಗೆ ಪ್ರತಿದಿನ ನಿನಗೆ ತಿವಿದು ಮಾತಾಡ್ತಾ ಇದ್ದಾರೆ, ಅವರು ಎಷ್ಟರವರು ಅಲ್ಲ, ನೀನು ಈಗಲೇ ಅವ್ರ ಜೊತೆಗೆ ಜಗಳ ಕಿತ್ತಬಹುದು. ಆದರೆ ದೇವರ ವಾಕ್ಯದ ವಿಧೇಯತ್ವದ ನಿಮಿತ್ತವಾಗಿ ನೀನು ಕಾದುಕೊಳ್ಳುವಂಥ ಶಾಂತಿ, ನೀನು ಕಾದುಕೊಳ್ಳುವಂಥ ಹೃದಯದ ಮುರಿಯುವಿಕೆ ಪರಲೋಕದಲ್ಲಿ ಸುರುಳಿಯನ್ನು ಬಿಚ್ಚುವಂಥ ಯೋಗ್ಯತೆಯನ್ನು ಕರ್ತನಿಗೆ ತಂದುಕೊಡ್ತು. ಅದು ಪರಲೋಕದಲ್ಲಿ ಎಂಥ ಸುರುಳಿ ಭೂಲೋಕದ ಮೇಲೆ ನಡೆಯುವಂಥದ್ದು. ಅದಕ್ಕೆ ಸ್ವಾಮಿ ಹೇಳಿದೆ, ನೀನು ಭೂಲೋಕದಲ್ಲಿ ಏನೇನು ಕಟ್ತೀಯೋದು ಪರಲೋಕದಲ್ಲಿ ಕಟ್ಟಲ್ಪಡ್ತದೆ, ಪರಲೋಕದಲ್ಲಿ ಕಟ್ಟುವುದು ಪರಲೋಕದಲ್ಲಿ ಬಿಚ್ಚುವುದು ಭೂಲೋಕದಲ್ಲಿ ಬಿಚ್ಚಲ್ಪಡ್ತದೆ. ಆದರೆ ಭೂಲೋಕದಲ್ಲಿ ನೀನು ಸಹಿಸಿಕೊಳ್ಳುವುದಾಗಿದ್ರೆ ಪರಲೋಕದಲ್ಲಿ ನೀನು ಕಟ್ತಾ ಇದ್ದೀಯಾ? ಭೂಲೋಕದ ಮೇಲೆ ಸಹಿಸಿಕೊಳ್ಳುವುದಾಗಿದ್ರೆ ಪರಲೋಕದಲ್ಲಿ ನೀನು ಬಿಚ್ಚುತ್ತಾ ಇದ್ದೀಯಾ? ಯೇಸು ಸ್ವಾಮಿಯ ಯೋಗ್ಯತೆಯನ್ನು ಪ್ರದರ್ಶಿಸಿದ, ಭೂಮಿಯ ಮೇಲೆ ಕಟ್ಟಿದ, ಅಂದರೆ ತಡ್ಕೊಂಡ. ಪರಲೋಕದಲ್ಲಿ ಸುರುಳಿ ಆತನ ಕೈವಶವಾಯಿತು.
ಒಂದು ಸೀಲ್ ಅದರ ಮೇಲಿನ ಮುದ್ರೆಗಳನ್ನು ಬಿಚ್ಚುವಾಗ ಭೂಲೋಕದ ಮೇಲೆ ಅದರ ಕಾರ್ಯಗಳು ಪ್ರಾರಂಭವಾದ, ಅವುಗಳನ್ನು ನೋಡಿಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತೀವಿ. ಈಗ ಅದಕ್ಕೋಸ್ಕರ ನಿಮ್ಮಲ್ಲಿ ತಿರುಗೊಮ್ಮೆ ನಿಮ್ಗೆ ಜ್ಞಾಪಕ ಮಾಡ್ಕೊಡ್ತೀವಿ. ಯಾಕೆಂದ್ರೆ ಅದೇ ಯೇಸು ಸ್ವಾಮಿ ಹೇಳಿದ್ನಲ್ಲ, ಮತ್ತಾಯನ ಬರೆದ ಸುವಾರ್ತೆ 20ನೇ ಅಧ್ಯಾಯ 27 ಮತ್ತು 28ರಲ್ಲಿ. ಯೇಸು ಸ್ವಾಮಿ ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 27, 28ರಲ್ಲಿ ಹೇಳ್ದ, ನಿಮ್ಮಲ್ಲಿ ಮೊದಲನೆಯವನಾಗಬೇಕೆಂದಿರುವವನು ನಿಮ್ಮ ಆಳಾಗಿರಬೇಕು. ಹಾಗೆ ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನ ಬಿಡಿಸಿಕೊಳ್ಳುವುದಕ್ಕೂ ತನ್ನ ಪ್ರಾಣವನ್ನ ಈಡು ಕೊಡುವುದಕ್ಕೂ ಬಂದನು ಎಂದು ಹೇಳಿದನು. ತಾನು ಈ ರೀತಿ ಜೀವಿಸಿದ್ದರಿಂದಲೇ ಬಂದಂಥ ಯೋಗ್ಯತೆ ಅದು. ದೇವರು ನಿಮ್ಮನ್ನು ಹೇಳುವಾಗ ಆಶೀರ್ವದಿಸಲಿ. 7ನೇ ವಚನ, ಈತನು ಮುಂದೆ ಬಂದು, ಈ ಕುರಿಮರಿಯಾದಾತನು, ಆ ಕುರಿಯು ಮುಂದೆ ಬಂದು ಅಂತ ಹೇಳ್ತಾ ಇಲ್ಲ, ಈತನು ಅಂತ ಹೇಳ್ತಾ ಇದೆ. ಈಗ ಯೋಹಾನನಿಗೆ ಆ ಪ್ರಕಟಣೆ ಸಿಕ್ತು, ಯಾರಾತ ಅಂತ. ಯಾಕೆ ಇವತ್ತು ಅವನಿಗೆ ಅರ್ಥ ಆಯ್ತು. ಕ್ರೂಜೆಯಲ್ಲಿ ನೇತಾಡುವಂಥ ಯೇಸುಸ್ವಾಮಿಯನ್ನು ನೋಡಿ ಈತನು ಗೊಳೋ ಅಂತ ಹತ್ತಿದ್ನಲ್ಲ ಆ ದಿನ, ಯಾಕೆ ಆ ರೀತಿ ಸತ್ತ ಅವನು ಅಂತ ಈಗ ಸ್ಪಷ್ಟವಾಯ್ತು. ಇಲ್ಲಿವರೆಗೆ ಅವನು ನಮ್ಮ ಪಾಪ ಕ್ಷಮಾಪಣೆಗೋಸ್ಕರ ಮಾತ್ರ ಸತ್ತ ಅಂತ ಈತನು ತಿಳ್ಕೊಂಡಿದ್ದ. ಆದರೆ ಈಗ ಯೋಹಾನನಿಗೆ ಪ್ರಕಟಣೆ ಸಿಕ್ತು, ಬರೀ ನಮ್ಮ ಪಾಪ ನಮ್ಮನ್ನು ಪರಲೋಕಕ್ಕೆ ಒಯ್ಯೋದಕ್ಕಾಗಿ ಆತನ ಕ್ರೂಜೆ ಮೇಲೆ ನೇತಾಡುವುದು ಮಾತ್ರವಲ್ಲ, ಆ ರೀತಿ ಮಾಡುವುದರಲ್ಲಿ ಪರಲೋಕದ ಯೋಗ್ಯತೆಯೂ ಆತನು ಪಡ್ಕೊಂಡ, ಆತನೊಬ್ಬನೇ ಯೋಗ್ಯನಾದಂಥ ಆದ ಅನ್ನುವಂಥ ಪ್ರಕಟಣೆ ಅವತ್ತು ಅವನಿಗೆ ಸಿಕ್ತು ಯೋಹಾನನಿಗೆ. ಅದಕ್ಕೆ ಈಗ ಆತನು ಆ ಕುರಿಮರಿಯು ಅಂತ ಬರೆಯೋದಿಲ್ಲ, ಅದು ಅಂತ ಅದನ್ನು ರೆಫರ್ ಮಾಡೋದಿಲ್ಲ, ಅದು ಅಂತ ಅದನ್ನು ಗುರುತಿಸೋದಿಲ್ಲ, ಈತನು ಅಂತ ಗುರುತಿಸ್ತಾನೆ. ಯಾಕೆ? ಈಗ ಆತನಿಗೆ ಮನ ತುಂಬಿತು, ಪ್ರಕಟಣೆ ಸಿಕ್ತು. ಈತನು ಮುಂದೆ ಬಂದು ಸಿಂಹಾಸನದ ಮೇಲೆ ಕೂತಿದ್ದಾತನ ಬಲಗೈಯೊಳಗಿಂದ ಆ ಸುರುಳಿಯನ್ನು ತೆಗೆದುಕೊಂಡ. ಇದು ಒಂದು ವಿಚಿತ್ರವಾದ ಸನ್ನಿವೇಶ. ಅಲ್ಲಿ ತಂದೆ ಕೊಟ್ಟ ಅಂತ ಬರಿತಾ ಇಲ್ಲ, ಕಿತ್ತುಕೊಂಡ ಅಂತೂ ಬರಿತಾ ಇಲ್ಲ, ತಂದೆ ಕೈಯಲ್ಲಿ ಹಿಡ್ಕೊಂಡಿದ್ದಾನಷ್ಟೇ, ಸುರುಳಿಯನ್ನು ಹಿಡ್ಕೊಂಡಿದ್ದಾನೆ. ಆದರೆ ಅದನ್ನು ಯಾರು ಬೇಕೋ ತಗೊಳ್ಳಿ ಅಂತ ರೀತಿಯಲ್ಲಿ. ಅಯೋಗ್ಯರು ಹೋಗಿದ್ರೆ ಸತ್ತು ಬೀಳೋ ಆಟ ಎಲ್ಲಾದರೂ, ಆದರೆ ಯಾರೂ ಹೋಗಲಿಲ್ಲ. ದೇವರಿಗೆ ಸ್ತೋತ್ರ, ಹೋಗುವಂಥ ಧೈರ್ಯನೂ ಯಾರಿಗಿಲ್ಲ. ಆದರೆ ಯೇಸು ಸ್ವಾಮಿ, ಯಾಕಂತ ಹೇಳ್ತೀನಿ, ಇದನ್ನು ಹೇಳಲೇಬೇಕು ನಾನು, ಯಾಕಂತ ಹೇಳ್ತೀನಿ. ಸಿಂಹಾಸನ ಕೋಟಡಿ ಭೂಲೋಕದಲ್ಲಿ ಪ್ರತಿಬಿಂಬವಾಗಿರುವಂಥದ್ದು ಬೇರೆ ಏನೂ ಅಲ್ಲ, ದೇವರ ಮಂಜೂಷ ಇರುವಂಥ ಮಹಾಪರಿಶುದ್ಧ ಸ್ಥಾನ. ದೇವದರ್ಶನ ಗುಡಾರದಲ್ಲಿ 3 ಭಾಗಗಳು ತಿರುಗಿ ಜ್ಞಾಪ ಮಾಡಿಕೊಡ್ತೇನೆ. ಹೊರ ಅಂಗಳ, ಅಲ್ಲಿ ಯಜ್ಞ ಅರ್ಪಿಸಲ್ಪಡ್ತಾ ಇತ್ತು. ಪರಿಶುದ್ಧ ಸ್ಥಾನ, ಅಲ್ಲಿ ಧೂಪ ಅರ್ಪಿಸಲ್ಪಡ್ತಾ ಇತ್ತು. 3ನೇದು ಮಹಾಪರಿಶುದ್ಧ ಸ್ಥಾನ. ಅದು ಮಹಾಪರಿಶುದ್ಧ ಸ್ಥಾನ ಮತ್ತು ಪರಿಶುದ್ಧ ಸ್ಥಾನದ ಮಧ್ಯದಲ್ಲಿ ಅಂದರೆ ಒಂದು ಪರದೆ ಮಾತ್ರ ಅವುಗಳನ್ನು ಬೇರೆ ಮಾಡಿತ್ತು. ಅದಕ್ಕೋಸ್ಕರ ಈ ಪರದೆ ಮುಂದೆ ಅರ್ಪಿಸುವಂಥ ಧೂಪ ಇಡೀ ಮಹಾಪರಿಶುದ್ಧ ಪರಿಶುದ್ಧ ಸ್ಥಾನವನ್ನು ತುಂಬಿಕೊಳ್ತಾ ಇತ್ತು. ಆದರೆ ಒಳಗಡೆ ಯಾರಿಗೂ ಹೋಗ್ಲಿಕ್ಕೆ ಪರ್ಮಿಷನ್ ಇಲ್ಲ, ಹೋದರೆ ಸತ್ತೋಗ್ತಾ ಇದ್ರು. ಯಾಕಂದ್ರೆ ಅಲ್ಲಿ ದೇವರ ಮಹಿಮೆ ನೆಲೆಗೊಳ್ತಾ ಇತ್ತು. ಅದಕ್ಕೆ ಪರಲೋಕದಲ್ಲಿ ಯಾರು ಧೈರ್ಯ ಮಾಡಲಿಲ್ಲ, ಯಾಕಂದ್ರೆ ತಗೊಂಡಿದ್ರೆ ಸತ್ತೋಗ್ತಾ ಇದ್ರು. ಪರಲೋಕದಲ್ಲಿ ಎಂಥ ಸಾವು, ಅಷ್ಟೇ ಸತ್ನಂತನೇ ಪರಲೋಕಕ್ಕೆ ಹೋದಲ್ಲ. ಅಂದರೆ ಯೋಗ್ಯತೆಯನ್ನು ಕಳೆದುಕೊಂಡು ನರ್ಕಕ್ಕೆ ಹೋಗ್ತಾ ಇದ್ರೇನೋ ಗೊತ್ತಿಲ್ಲ, ನಿತ್ಯ ಜೀವನ ಅದನ್ನೂ ಕಳ್ಕೊಂಡು ಬಿಡ್ತಾ ಇದ್ರು. ಅದರ ಅರ್ಥ ಹೇಗೋ ಅಂತ ನನಗೂ ಅರ್ಥ ಇಲ್ಲ, ಗೊತ್ತಿಲ್ಲ. ಈತನು ಮುಂದೆ ಬಂದು ಸಿಂಹಾಸನ ಮೇಲೆ ಕೂತಿದ್ದ ಆತನ ಬಲಗೈಯೊಳಗಿಂದ ಆ ಸುರುಳಿಯನ್ನು ತೆಗೆದುಕೊಂಡಾಗ ಆ 4 ಜೀವಿಗಳು ಭಯಂಕರವಾದಂಥ 4 ಜೀವಿಗಳು 24 ಮಂದಿ ಹಿರಿಯರು ಯಜ್ಞದ ಕುರಿಯಾದ ಆತನ ಪಾದಕ್ಕೆ ಬಿದ್ದರು. ಅದನ್ನು ಅವರು ಹಿರಿಯರ ಅವನ ಕುರಿಮರಿ ಆದಾತನ ಪಾದಕ್ಕೆ ಬಿದ್ದು ತಮ್ಮ ಕಿರೀಟಗಳನ್ನು ಚೆಲ್ಲಿ ಎಲ್ಲರೂ ಪರಲೋಕದಲ್ಲಿರುವಂಥ ಪ್ರತಿಯೊಬ್ಬರು ಆ ಕುರಿಮರಿಗೆ ಅಡ್ಡ ಬಿದ್ದರು. ಅಂದರೆ ಭೂಮಿಯ ಮೇಲೆ ಆತನು ಸಹಿಸಿಕೊಂಡದ್ದು ಆತನಿಗೆ ಎಂಥ ಯೋಗ್ಯತೆಯನ್ನು ತಂದು ಕೊಡ್ತಂದ್ರೆ, ಪರಲೋಕದ ಪ್ರತಿಯೊಂದು ಜೀವಿಯು. ಅದಕ್ಕೆ ಭೂಮಿಯ ಮೇಲೆ ದೇವದೂತರು ಯಾರಾದರೂ ಒಬ್ಬ ಯೋಗ್ಯನಾದವನಿಗೆ ದೇವರಿಂದ ಸಂದೇಶವನ್ನು ತರುವಾಗ ಎಲೆ ಮನುಷ್ಯನಂತಲ್ಲಾಗಲಿ ಲೇ ಅಂತ ಆಗಲಿ ಅಡ್ರೆಸ್ ಮಾಡೋದನ್ನೆಲ್ಲ, ಗುರುತಿಸೋದನ್ನೇ ಇಲ್ಲ. ಗಿದ್ಯೋನನ ಬಳಿಗೆ ಬಂದಾಗ ಮಹಾಪರಾಕ್ರಮಶಾಲಿ ಎಂಬುದಾಗಿ ಕರೆದ, ಹೊಗಳ್ತಾ ಇಲ್ಲ ಅವನು. ಅದು ಗಿದ್ಯೋನನಿಗೆ ಪರಲೋಕ ಸ್ಥಾನದಲ್ಲಿದ್ದಂಥ ಯೋಗ್ಯತೆ. ಮರಿಯಳ ಬಳಿ ಬಂದಾಗ ದೇವರ ದೃಷ್ಟಿಯಲ್ಲಿ ಕರುಣೆಯನ್ನ ದಯೆಯನ್ನ ಹೊಂದಿದವಳೇ ಅಂತ ಕರೆದ. ಯಾಕೆ? ಅದು ಅವಳ ಪರಲೋಕದಲ್ಲಿರುವಂಥ ಯೋಗ್ಯ. ಭೂಮಿ ಮೇಲೆ ನೀನು ಹೇಗೆ ಜೀವಿಸ್ತೀಯೋ ಅದು ದೇವ ದೂತರ ದೃಷ್ಟಿಯಲ್ಲಿಯೂ ಪರಲೋಕದಲ್ಲಿಯೂ ನಿನ್ನ ಯೋಗ್ಯತೆಯನ್ನು ಎತ್ತುತ್ತೆ. ಪ್ರತಿ ಸಾರಿ
ದೇವದೂತನ ಒಂದು ಸುದ್ದಿಯನ್ನು ಮನುಷ್ಯರಿಗೆ ತರುವಾಗ ಪರಲೋಕದಲ್ಲಿ ಆ ಮನುಷ್ಯರಿಗೆ ಯಾವ ಗೌರವ ಇದೆ, ಆ ಗ್ರೀಟಿಂಗ್ಸ್ಲಿಂದನೇ, ಆ ವಂದನೆಯಿಂದಲೇ ಅವರನ್ನು ವಂದಿಸ್ತಾ. ಅದೇ ಸೌಲನು ದೇವದೂತರು ಬರ್ತಾ ಇಲ್ಲ, ದೇವರು ಮಾತಾಡ್ತಾ ಇಲ್ಲ ಅಂತ ಕಣಿ ಹೇಳುವವರೆಗೆ ಹೋಗ್ಬಿಟ್ಟ. ಅಲ್ಲಿ ಸಮುವೇಲನ ಆತ್ಮನ ಎಬ್ಬಿಸಂದ. ಅಲ್ಲಿ ಅವನಿಗೆ ಮಾತಾಡಿದ್ದ ಸಮುವೇಲನು, ನನ್ನನ್ನು ಯಾಕೆ ನನ್ನ ವಿಶ್ರಾಂತಿಯನ್ನು ಭಂಗಪಡಿಸಿದೆ ಅಂತ ಗದರಿಸಿ ಮಾತಾಡ್ದ. ಗ್ರೀಟಿಂಗ್ಸ್ ಅಲ್ಲಿ ಯಾಕೆ ಸೌಲನು ತನ್ನ ಯೋಗ್ಯತೆಯನ್ನು ಕಳ್ಕೊಂಡ್ಬಿಟ್ಟಿದ್ದ ದೇವರ ರಾಜ್ಯದಲ್ಲಿ. ಯಾವ ಯೋಗ್ಯತೆ ಅವನಿಗಿಲ್ಲ, ಅವನಿಗೆ ಯಾವ ವಂದನೆ ಇಲ್ಲ, ಯಾವ ಗ್ರೀಟಿಂಗ್ಸ್ ಇಲ್ಲ. ಯೋಗ್ಯತೆ ಆಗಿರ್ರಿ. ಇವತ್ತಿನ ನಾಳೆ ಸಾಯ್ತೀರಾ, ನಾವು ಸಾಯ್ತೀವಿ. ನಮ್ಮನ್ನು ಒಯ್ಲಿಕ್ಕೆ ಬರುವಂಥವ್ರು ಯಾವ ಗೌರವದಿಂದ ನಮ್ಮನ್ನು ಒಯ್ತಾರೋ ಅಥವಾ ನರಕಕ್ಕೆ ಹಾಕ್ತಾರೋ ಎಚ್ಚರಿಕೆ ಇರಲಿ. ಟಿಟ್ ಫಾರ್ ಟ್ಯಾಟ್ ಇಸ್ ನಾಟ್ ಫಾರ್ ಕ್ರಿಶ್ಚಿಯನ್ಸ್. ಅವನಂದ ಅದಕ್ಕೆ ನಾನು ಅಂದೆ ಅನ್ನೋದು ಕ್ರೈಸ್ತರಿಗಲ್ಲ. ಇದು ನೆನಪಿರ್ಬೇಕು. ಅವನ ಅಂದ ಯೋಗ್ಯತೆ ಕಳ್ಕೊಂಡ್ಬಿಟ್ಟಪ್ಪ, ಅವನಿಗೋಸ್ಕರ ಪ್ರಾರ್ಥಿಸ್ಬೇಕು ಅಂತ ಕಳಕಳಿ ಬರಬೇಕು. ಉಲ್ಟಾ ಅಪ್ಪನ ಆಸ್ತಿಗೋಸ್ಕರ ಹೊಡೆದಾಡ್ದಲ್ಲ. ದೇವರೇ, ನನ್ನ ತಂದೆಗೆ ಆಸ್ತಿಯಿಂದ ನೀನು ಹೆಚ್ಚಿಗೆ ಕೊಡ್ಲಿಕ್ಕೆ ಸಾಧ್ಯದಪ್ಪ, ಇದನ್ನು ಪ್ರೀತಿಯಿಂದ ನೆಲೆಗೊಳಿಸ್ಕೊಳ್ಳಿಕ್ಕೆ ಕೃಪೆ ಕೊಡು ಅಂತ ಕರ್ತನನ್ನು ಹುಡುಕೋದು. ಆಯ್ತಪ್ಪ, ದೊಡ್ಡ ಪೋರ್ಷನ್ ನಿನಗೆ ಬಂದ್ರೆ ಏನಾಯ್ತು, ಒಂದು ತುತ್ತು ಹೆಚ್ಚಿಗೆ ತಿಂದರೆ ನೀನೇನು ಪುಷ್ಟನಾಗಲ್ಲ ಅಂತ ಬಿಟ್ಕೊಡು. ಕ್ರೈಸ್ತತ್ವವನ್ನು ಬೋಧಿಸಿದ್ರೆ ಇವತ್ತು ಮನಸ್ಸು ಮಾಡಲ್ಲ ಯಾರು. ಎಚ್ಚರಿಕೆ, ಎಲ್ಲಿ ಹೋಗ್ತಾ ಇದ್ದೀರಾ? 4 ಜೀವಿಗಳು, 24 ಮಂದಿ ಹಿರಿಯರು ಅಡ್ಡ ಬಿದ್ದು, ಹಿರಿಯರ ಕೈಯಲ್ಲಿ ವೀಣೆಗಳು ದೇವ ಜನರ ಪ್ರಾರ್ಥನೆಗಳೆಂಬ ಧೂಪದಿಂದ ತುಂಬಿದ ಚಿನ್ನದ ಧೂಪಾರತಿಗಳು. ಇಲ್ಲಿ ತುಂಬಿದ್ದ, ಇಲ್ಲಿ ಒಂದು ಪ್ರವಾದನೆಯನ್ನು ನಾನು ಬಿಚ್ಚಲಿಕ್ಕೆ ಮನಸ್ಸು ಮಾಡ್ತೀನಿ ನಿಮ್ಮ ಮುಂದೆ. ಇಲ್ಲೊಂದು ಪ್ರವಾದನೆ ಇದೆ. ಇದರಲ್ಲಿ ಒಂದು ಪ್ರವಾದನೆ ಅಡಕವಾಗಿದೆ. ನಂಬರ್ 1, ಮೊದಲನೇದಾಗಿ ಇದು ಪರಲೋಕದ ಈ ಒಂದು ಚಿತ್ರಣ ಏನಿದೆ, ಇದು ಭವಿಷ್ಯತ್ತಿನ ಚಿತ್ರಣ. ಅಂದರೆ ಈಗ ಪರಲೋಕದಲ್ಲಿ ಇದು ಆಗ್ತಾ ಇಲ್ಲ, ಇನ್ನು ಆಗೋದಿದೆ. ಪಾಸ್ಟ್ರೆ, ಹಾಗಾದ್ರೆ ಯೇಸುಸ್ವಾಮಿ ಅಲ್ಲಿ ಕುರಿಮರಿಯಾಗಿ ನಿಂತ್ಕೊಂಡೇ ಅಲ್ವಾ? ಇನ್ನೂ ನಿಂತ್ಕೊಳ್ಳೋನಿದ್ದಾನೆ. ಆಲ್ರೆಡಿ ಮಹಾಯಾಜಕನಾಗಿ ತನ್ನ ಸ್ವಂತ ರಕ್ತವನ್ನು ಅರ್ಪಿಸಿದ್ದಾನೆ. ಆತನ ಮಹಾಯಾಜಕನಾಗಿ ಪರಲೋಕದಲ್ಲಿ ಕಾಣಿಸ್ಕೊಂಡ. ಯಾವ ದಿನ ಕ್ರೂಜಿ ಮೇಲೆ ಸತ್ನೋ 3 ದಿನ ಸಮಾಧಿಯಲ್ಲಿದ್ದಾಗ ತನ್ನ ಸ್ವಂತ ರಕ್ತದಿಂದ ಮಹಾಪರಿಶುದ್ಧ ಸ್ಥಾನವನ್ನು ಪ್ರವೇಶಿಸಿ ಅವತ್ತು ಪರಲೋಕ ನಿತ್ಯತ್ವದ ಮಹಾಯಾಜಕನನ್ನು ಕಂಡು, ಪರಲೋಕದ ಜೀವಿಗಳು ನಿತ್ಯತ್ವದ ಮಹಾಯಾಜಕನು ಬಂದ. ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ರು. ಅವನ ಕೈಯಲ್ಲಿ ರಕ್ತ ಇತ್ತು, ತನ್ನ ಸ್ವಂತ ರಕ್ತ. ಮಹಾಯಾಜಕನಾಗಿ ಪರಲೋಕವನ್ನು ಪ್ರವೇಶಿಸಿದ್ದಾನೆ. ತಂದೆಯ ಬಲಪಾರ್ಶ್ವದಲ್ಲಿ ಕುಮಾರನಾಗಿ ಕೂತ್ಕೊಂಡಿದ್ದಾನೆ. ಆದರೆ ಕುರಿಮರಿಯಾಗಿ ಇನ್ನೂ ಪ್ರವೇಶಿಸಿಲ್ಲ. ಕುರಿಮರಿಯಾಗಿ ಯಾವಾಗ ಪ್ರವೇಶಿಸ್ತಾನೆ ಅಂತಂದ್ರೆ, ಯಾವಾಗ ಆ ಸೀಲ್ಗಳನ್ನು ಆತನ ಕೈಯಿಂದ ತೆಗೆದುಕೊಳ್ಳುವಂತ. ಅಂದ್ರೆ ಸ್ವಾಮಿ ಇನ್ನೂ ಕುರಿಮರಿಯಾಗಿ ಭೂಮಿ ಮೇಲೆ ಇದ್ದಾನೆ? ಇಲ್ಲ. ಮನುಷ್ಯ ಬುದ್ಧಿಯಿಂದ ಅರ್ಥ ಮಾಡಿಕೊಳ್ಳೋದು ಕಷ್ಟ. ಆತನಲ್ಲಿ ಕುರಿಮರಿಯ ಕುಂತಾಗ ತಂದೆ ಬಲಪಾರ್ಶ್ವದಲ್ಲಿಯೂ ಕೂತ್ಕೊಂಡಿದ್ದಾನೆ, ಮಹಾಯಾಜಕನಾಗಿಯೂ ಇದ್ದಾನೆ. ಚಿತ್ರಿಸ್ಕೊಳ್ಳಿಕ್ಕಾದ್ರೆ ಚಿತ್ರಿಸ್ಕೊಳ್ಳಿ, ಆಗದೆ ಹೋದರೆ ತಲೆ ಕೆಡಿಸ್ಕೊಳ್ಬೇಡಿ. ಭೂಮಿಗಿರುವಂಥ ಕ್ಷಮತೆ ಬುದ್ಧಿಗೆ ಇಷ್ಟೇ ಇರೋದು. ಅಲ್ಲಿ ಹೋದಾಗ ಎಲ್ಲ ಪ್ರತ್ಯಕ್ಷವಾಗಿ ಕಾಣ್ತೀವಿ. ಮಹಾಯಾಜಕನಾಗಿ ಪ್ರವೇಶಿಸ್ದ, ಕುಮಾರನಾಗಿ ಪ್ರವೇಶಿಸ್ದ. ಆದರೆ ಯಜ್ಞದ ಕುರಿಮರಿಯಾಗಿ ಕೊಯ್ಯಲ್ಪಟ್ಟವನಂತೆ ಆ ಮುದ್ರೆಗಳನ್ನು ತೆಗೆದುಕೊಳ್ಳಲಿಕ್ಕೆ ಪ್ರವೇಶಿಸ್ಲಿಕ್ಕಿದ್ದಾನೆ. ಯಾಕಂದ್ರೆ ಈ ಸ್ವಾಮಿ ಹೇಳಿದ ಮುಂದೆ ನಡೆಯುವಂಥ ಸಂಗತಿಗಳನ್ನು ಇಲ್ಲ ಪಾಸ್ಟರ್ ಆಗಲೇ ಪ್ರವೇಶಿಸಿ ತಗೊಂಡ್ಬಿಟ್ಟಿದ್ದಾನಂದ್ರೆ, ಈಗ ಆ ಮುದ್ರೆಗಳನ್ನು ಒಡೆಯುವಾಗ ಭೂಮಿ ಮೇಲೆ ಏನೇನಾಗಬೇಕು ಅವೆಲ್ಲ ಆಗ್ಬಿಡ್ಬೇಕಿತ್ತು. ಆದರೆ ಇನ್ನೂ ಆಗಿಲ್ಲ. ಆ ಮಹಾಪ್ರಳಯಗಳು, ಆ ಮಹಾಭೂಕಂಪಗಳು, ಆ ಮಹಾನಾಶನ ಭೂಮಿ ಮೇಲೆ ಪಾಸ್ಟರ್ ಇಷ್ಟೆಲ್ಲ ಆಗ್ತದಲ್ಲ, ಇದೇನು ಅಲ್ಲ, ಇದು ಬಿಟ್ಟು 4 ಆಣೆ. ಇದಿನ್ನೂ ಮುದ್ರೆಯನ್ನು ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಆಗ್ತಾ ಇರುವಂಥ ಭೀಕರ ಇದು. ಇದಕ್ಕೇನಂತೀವಿ ಅಂದರೆ, ಹಿಂದಿಯಲ್ಲಿ ತುಫಾನ್ ಕೆ ಪೆಹಲೆ ಕಿ ಖಾಮೋಶಿ ಅಂತೀವಿ. ಅಂದರೆ ಬಿರುಗಾಳಿ ಬರೋಕ್ಕಿಂತ ಮುಂಚೆ ಎಲ್ಲ ಶಾಂತವಾಗಿರ್ತದಂತೆ. ಅಂಥ ಶಾಂತತೆ ಇನ್ನೂ ಭಯಂಕರವಾದದ್ದು ಇನ್ನೂ ಬರೋದು ಬಾಕಿ ಇದೆ. ಸೊ ಕುರಿಮರಿಯಾಗಿ ಆತ ಇನ್ನೂ ಪ್ರವೇಶಿಸಬೇಕಾಗಿದೆ. ಹಾಗಾದರೆ ಪ್ರವಾದನೆ ಏನು? ಹಾಗಾದರೆ ಅದರರ್ಥ ಆ ಕೊನೆಯ ದಿನಗಳ ಬಗ್ಗೆ ಇಲ್ಲಿ ಏನು ಹೇಳ್ತದೆ ನೋಡ್ರಿ. ಆ ಚಿನ್ನದ ಧೂಪಾರತಿಗಳು, ಇಂಗ್ಲಿಷ್ನಲ್ಲಿ ಗೋಲ್ಡನ್ ಬೌಲ್ಸ್ ಅಂತ ಇದೆ. ಬೌಲ್ಗಳು, ಧೂಪ ಆರತಿಗಳು, ಧೂಪ ಅರ್ಪಿಸುವಂಥ ಬೌಲುಗಳು ಅರ್ಧ ತುಂಬಿರಲಿಲ್ಲ, ಗಿರ್ದ ತುಂಬಿರಲಿಲ್ಲ. ಆದರೆ ದೇವರ ವಾಕ್ಯ ಹೇಳ್ತದೆ ಧೂಪದಿಂದ ತುಂಬಿದ್ದ. ಅಂದರೆ ಧೂಪ ಅಂದರೆ ಇಲ್ಲಿ ತಾನೇ ಹೇಳ್ತದೆ ದೇವರ ಜನರ ಪ್ರಾರ್ಥನೆ. ಅಂದರೆ ಕೊನೆಯ ದಿನಗಳಲ್ಲಿ ದೇವರು ಸಭೆಯ ಮೇಲೆ
ಬಲವಾದ ಒಂದು ಪ್ರಾರ್ಥನೆ ಆತ್ಮವನ್ನು ಕಳಿಸ್ಲಿಕ್ಕಿದ್ದಾನೆ, ಹೇರಳವಾದ. ಇನ್ನು ಮುಂದೆ ಮೊದಲು ಅಪೊಸ್ತಲರ ಸಮಯದಲ್ಲಿ ಮಹತ್ ಕಾರ್ಯಗಳು, ಸುವಾರ್ತೆ ಸಾರುವುದು ತುಂಬ ನಡೀತು. ಅದಾದ ನಂತರ ಆರಾಧನೆಯ ಕಾಲ ಪ್ರಾರಂಭವಾಯಿತು. ಅದು ಈಗ ಭಯಂಕರವಾದ ಬರೀ ಆರಾಧನೆ. ನೀವು ಬರೀ ಯೂಟ್ಯೂಬ್ ಓಪನ್ ಮಾಡಿ ಯಾವುದಾದ್ರೂ ಕ್ರೈಸ್ತರ ಹಾಡನ್ನು ನೋಡ್ಲಿಕ್ಕೆ ಹೋಗಿ ತುಂಬಿದೆ, ಗಿಜಿ ಅಂತ ಇದೆ ಆರಾಧನೆ ಹಾಡುಗಳು. ಇದು ಧೂಪದ ಸಮಯ, ಆರಾಧನೆ ಸಮಯ. ಇದಾದ ನಂತರ ಈಗ ಪ್ರಾರ್ಥನೆ ಸಮಯ ಪ್ರಾರಂಭ ಆಗುತ್ತೆ. ಯಾಕಂದರೆ ಕಷ್ಟದ ದಿನಗಳು ಪ್ರಾರಂಭವಾಗುವಾಗ ಆರಾಧನೆಯ ಆನಂದ ಹೆಚ್ಚಿಗೆ ಉಳಿದಿರೋದಿಲ್ಲ, ಗೋಳಾಟ ಪ್ರಾರಂಭ ಆಗುತ್ತೆ, ಪ್ರಾರ್ಥನೆ ಪ್ರಾರಂಭ ಆಗುತ್ತೆ. ಅದರರ್ಥ ಇಲ್ಲಿ ಒಂದು ಪ್ರವಾದನೆ ನಮಗೆ ಹುದುಗಿಡಿಸಲ್ಪಟ್ಟಿದೆ ರಹಸ್ಯವಾಗಿ. ಏನಪ್ಪ ಅಂದರೆ, ಕೊನೆಯ ದಿನದಲ್ಲಿ ಈ ಸುರುಳಿಯನ್ನು ತೆಗೆದುಕೊಳ್ಳುವಂಥ ಸಮಯ ಬರುವಾಗ, ಅದರ ಮೇಲೆ ಮುದ್ರೆಗಳನ್ನು ತೆಗಿಲಿಕ್ಕೆ ಪ್ರಾರಂಭ ಮಾಡುವಾಗ ಭೂಮಿ ಮೇಲೆ ಭಯಂಕರವಾದ ಭಕ್ತರ ಒಂದು ಪ್ರಾರ್ಥನಾ ಚಳುವಳಿ ಏಳಲಿಕ್ಕಿದೆ. ಈಗದು ಪ್ರಾರಂಭ ಆಗಬೇಕಾಗಿದೆ, ಆಗಿದೆ ಪ್ರಾರಂಭ. ಒಂದು ಅಡಗಿಡಿಸಲ್ಪಟ್ಟಂಥ ಒಂದು ಪ್ರವಾದನೆಯಲ್ಲಿದೆ. ಏನಂದರೆ, ಆ ತುಂಬಿದ ಧೂಪ ಆರತಿಗಳಲ್ಲಿ ದೇವಜನರ ಪ್ರಾರ್ಥನೆಯ ಧೂಪವಿತ್ತು. ಇದು ಮೊದಲನೇದು. ಎರಡನೇ ಅಂಡರ್ಸ್ಟ್ಯಾಂಡಿಂಗ್, ಎರಡನೇ ಅರ್ಥೈಸಿಕೊಳ್ಳುವಿಕೆಯನ್ನು ನಾವು ಗ್ರಹಿಸಿಕೊಳ್ಳೋಣ. ಎರಡನೇದಾಗಿ ಏನಪ್ಪ ಅಂದರೆ, ಪ್ರಾರ್ಥನೆಗಳನ್ನು ಹೌರವಾಗಿ ಎಣಿಸ್ಬೇಡಿ. ಅಯ್ಯೋ, ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತದೋ ಇಲ್ಲ. ಹಳೆ ಒಡಂಬಡಿಕೆಯಲ್ಲಿ ದೇವರು ಮೋಶೆಗೆ ಒಂದು ಆಜ್ಞೆ ಕೊಟ್ಟಿದ್ದ. ಏನಂದರೆ, ಮನ್ನವನ್ನು ನೀನು ಸ್ವಲ್ಪ ಮನ್ನವನ್ನು ಒಂದು ಪಾತ್ರೆಯಲ್ಲಿ ತೆಗೆದುಕೊಂಡು, ಬೌಲಲ್ಲಿ ಒಂದು ಪಾತ್ರೆಯಲ್ಲಿ ತೆಗೆದುಕೊಂಡು ದೇವದರ್ಶನದ ಪೆಟ್ಟಿಗೆ ಒಳಗಡೆ ಇರುವಂಥ ಮಂಜೂಷದ ಪೆಟ್ಟಿಗೆ ಒಳಗಡೆಗೆ ಜ್ಞಾಪಕಾರ್ಥವಾಗಿಡಬೇಕು. ಅಂದರೆ ಇಸ್ರಾಯೇಲ್ ಜನರು ಅಡವಿಯಲ್ಲಿ ಏನನ್ನು ಊಟ ಮಾಡಿದ್ರು ಅನ್ನೋದನ್ನು, ಅದು ಜ್ಞಾಪಕ. ಅದು ದೇವರಿಗೂ ದೂತರಿಗೂ ಮನುಷ್ಯರಿಗೂ ಒಂದು ಜ್ಞಾಪಕವಂತೆ. ಅದು ದೇವರು ನೇಮಿಸಿದ್ದು. ಅದೇ ರೀತಿ ಈಗ ಪ್ರಾರ್ಥನೆಗಳು ಬೌಲಲ್ಲಿ ಅರ್ಪಿಸಲ್ಪಡ್ತಾ ಇದೆ ಅಂದರೆ ಅದರ ಅರ್ಥ, ನಿನ್ನ ಪ್ರಾರ್ಥನೆಗಳು ಯಾವ್ದಾವ್ದು ಉತ್ತರ ಸಿಕ್ಕಿದೆಯೋ, ಉತ್ತರ ಸಿಕ್ಕ ನಂತರ ನಮ್ಮ ಆಫೀಸಲ್ಲಿ ಕೆಲಸ ಆದಮೇಲೆ ಆ ಫೈಲನ್ನು ನಾವು ಒಳಗಡೆ ಹಾಕ್ಬಿಡ್ತೀವಿ. ಆದರೆ ದೇವರು ನಮ್ಮ ಪ್ರಾರ್ಥನೆಗಳನ್ನು ಪೂರೈಸಿದ ಮೇಲೆಯೂ ಸಹ, ನಿನ್ನ ಪ್ರಾರ್ಥನೆಗೆ ಉತ್ತರ ಸಿಕ್ಕ ಮೇಲೆಯೂ ಸಹ ಅದನ್ನು ಡಸ್ಟ್ಬಿನ್ನಲ್ಲಿ ಹಾಕ್ಬಿಡೋನಲ್ಲ. ಅದನ್ನು ಈ ಭಕ್ತರ ಕೈಲಿರುವಂಥ ಧೂಪದ ಆರತಿಯಲ್ಲಿ ಒಂದು ಜ್ಞಾಪಕಾರ್ಥವಾಗಿಡ್ತಾನೆ. ನನ್ನ ಜನರು ಯಾವ ರೀತಿಯಾಗಿ ನನ್ನನ್ನು ಕೂಗ್ಕೊಂಡ್ರು, ನಾನು ಯಾವ ರೀತಿ ಅವ್ರಿಗೆ ಉತ್ತರ ಕೊಟ್ಟೆ ಅಂತ. ಅದಕ್ಕೆ ಪ್ರಾರ್ಥನೆ ಅನ್ನೋದನ್ನು ನಿಲ್ಲಿಸಬೇಡ. ಮೂರನೇದಾಗಿ, ಪ್ರಾರ್ಥನೆಗಳು ಪರಲೋಕದಲ್ಲಿ ಅಂಗಳದಲ್ಲಿ ಬಿತ್ತಲ್ಪಟ್ಟಿಲ್ಲ, ಸಿಕ್ಕಂಗೆ ಚೆಲ್ಲಾಲ್ಪಟ್ಟಿಲ್ಲ. ಅತಿ ಮೇನು VIP-ಗಳಾದಂಥ 24 ಹಿರಿಯರ ಕೈಗಳಲ್ಲಿ ದೇವರಿಗೆ ಮುಟ್ಟುವಂತೆ ಧೂಪ ಆರತಿಯಲ್ಲಿ ನಿನ್ನ ಪ್ರಾರ್ಥನೆಗಳು ಮುಟ್ತಾ ಇದೆ. ಅದಕ್ಕೋಸ್ಕರ ಪ್ರಾರ್ಥನೆಯನ್ನು ಹೌರವಾಗಿ ಎಣಿಸ್ಬೇಡ, ಅದರಲ್ಲಿ ತುಂಬ ಬಲವಿದೆ. ಕೊನೆಯದಾಗಿ, ವೀಣೆಗಳು, ದೇವಜನ ಪ್ರಾರ್ಥನೆ, ಚಿನ್ನದ ಧೂಪಗಳು ಇದ್ದವು. ಅವ್ರೇನು ಮಾಡಿದ್ರು, ಈ ವೀಣೆಗಳು ಆರಾಧನೆಯನ್ನು ಸೂಚಿಸ್ತದೆ, ಧೂಪವು ಪ್ರಾರ್ಥನೆ ಎಂಬುದಾಗಿ ಅದನ್ನೇ ಸತ್ಯವೇದ ವಿವರಿಸಿದೆ. ಅದರ ಅರ್ಥ ಆರಾಧನೆ ಮತ್ತು ಪ್ರಾರ್ಥನೆ ಕೂಡಿ ಕರ್ತನಿಗೆ ಏಳಲಿ ಅಂತ. ಫಿಲಿಪಿಯರು ಬರೆದ ಪತ್ರಿಕೆ 4ನೇ ಅಧ್ಯಾಯದ 6ನೇ ವಚನ, ಇವತ್ತಿನ ಕೊನೆಯ ವಚನ ಓದಿ ಮುಗಿಸ್ಕೊಳ್ತೀನಿ ಕೇಳಿ. ಫಿಲಿಪಿಯರು ಬರೆದ ಪತ್ರಿಕೆ 4ನೇ ಅಧ್ಯಾಯದ 6ನೇ ವಚನ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ. ಯಾಕಂದರೆ ಚಿಂತೆ ಮಾಡುವಾಗ ತಪ್ಪು ನಿರ್ಧಾರಗಳು ಉಂಟಾಗುತ್ತೆ. ಯಾವ ಸಂಬಂಧದಲ್ಲಿಯೂ ಚಿಂತೆ ಮಾಡದೆ ಸರ್ವ ವಿಷಯಗಳಲ್ಲಿ, ಕುತ್ತಿಗೆ ನೀರು ಮೂಗಿನವರೆಗೂ ಏರ್ ನಿಂತ್ಕೊಂಡಿದೆ ಅಂತ ಹೇಳ್ತೀಯಾ? ಕಷ್ಟದ ನೀರು ಮೂಗಿನವರೆಗೆ ಏರ್ಬಿಟ್ಟಿದೆ ಪಾಸ್ಟರ್ ಅಂತ ಹೇಳ್ತೀಯಾ? ದೇವರವಾಗಿ ಹೇಳ್ತದೆ, ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯೊಂದಿಗೆ ಮೊದಲು ಸಮಾಧಾನ ಮಾಡ್ಕೋ, ಮನಸ್ಸನ್ನು ಸಮಾಧಾನ ಮಾಡ್ಕೋ. ಮೊದಲು ಇಲ್ಲಿವರೆಗೂ ದೇವರು ಇನ್ನೂ ನಿನ್ನ ಸದೃಢವಾಗಿ 2 ಕೈಕಾಲು ಎಲ್ಲವನ್ನು ಕೊಟ್ಟಿಟ್ಟಿದ್ದಾನಲ್ಲ, ಮೊದಲು ಅದಕ್ಕೆ ಕೃತಜ್ಞತೆ ಮಾಡು. ಒಳ್ಳೆ ಕುಟುಂಬ ಕೊಟ್ಟಿದ್ದಾನಲ್ಲ, ಕೃತಜ್ಞತೆ. ಶ್ವಾಸ ಇದೆಯಲ್ಲ, ಅದಕ್ಕಾಗಿ ದೇವರೇ, ಶ್ವಾಸ ತಗೊಳ್ಳೋಕ್ಕೂ ಕೆಲವರಿಗೆ ಮಷಿನ್ ಹಚ್ಕೊಳ್ಬೇಕಾಗಿದೆ, ನನಗೆ ಏನಿಲ್ಲದೇ ಶ್ವಾಸ ತಗೊಳ್ಳೋಂಥ ಶಕ್ತಿ ಇಟ್ಟಿದೆಯಲ್ಲಪ್ಪ ಅಂತ ದೇವರಿಗೆ ಕೃತಜ್ಞತೆ ಮಾಡು. ಮೊದಲು ಬರೀ ಇಲ್ಲದನ್ನೇ ನೋಡಿ ಕಿರಿ ಮಾಡ್ಕೊಳ್ಬೇಡ. ಮನಸ್ಸನ್ನು, ಇದ್ದದನ್ನು ಕಾಣು, ಕೊಟ್ಟದ್ದನ್ನು ಗುರುತಿಸು. ಅಕ್ನಾಲೇಜ್ ವಾಟ್ ಗಾಡ್ ಹ್ಯಾಸ್ ಗಿವನ್ ಯು. ಕೊಟ್ಟದ್ದನ್ನು ಗುರುತಿಸು. ಏನು ಹೇಳ್ತಾನೆ? ಕೃತಜ್ಞತಾ ಸ್ತುತಿ ಮಾಡು. ಮತ್ತು ದೇವರೇ, ಇದೆಯಲ್ಲ, ಅನೇಕರಿಗೆ ಸೈಕಲ್ ಮೇಲೆ ಅಡ್ಡಾಡೋ ಪರಿಸ್ಥಿತಿ ಇದೆ, ನನಗೆ ಬೈಕ್ ಕೊಟ್ಟಿದೆಯಲ್ಲ ಸ್ವಾಮಿ, ನಿನ್ನ ಕೃತಜ್ಞತೆ ಸಲ್ಲಿಸ್ತೇನೆ. ಎಷ್ಟೋ ಜನರಿಗೆ ಊಟ ಇಲ್ಲ, ನನಗೆ ಕೊಟ್ಟಿದೆಯಲ್ಲ ಸ್ವಾಮಿ, ನಿನ್ನ ಕೃತಜ್ಞತೆ ಸಲ್ಲಿಸ್ತೇನೆ. ಕೃತಜ್ಞತೆಯೊಂದಿಗೆ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿನಗೆ ಬೇಕಾದುದನ್ನು ತಿಳಿಯಪಡಿಸಿರಿ. ಆಗ ಸರ್ವಶಕ್ತನಾಗಿರುವಂಥ ನಮ್ಮ ತಂದೆ ನಿನ್ನ ನಿರ್ಮಲ ಹೃದಯವನ್ನು ನೋಡಿ, ಈತನು ಇಸ್ರಾಯೇಲರು ಗುಣಗುಟ್ಟಿದ ಹಾಗೆ ಗುಣಗುಟ್ಟುವವನಲ್ಲ ಎಂಬುದಾಗಿ ತುಂಬು ಹೃದಯದಿಂದ ನಿನ್ನ ಪ್ರಾರ್ಥನೆಗಳಿಗೆ ಉತ್ತರವನ್ನು ಕೊಡ್ತಾನೆ. ಅದನ್ನು ನಾನು ಕಂಡು
ಜೀವಿಸಿ ಅನುಭವಿಸಿ ನಾನು ಹೇಳ್ತಾ ಇದ್ದೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆತನ ವಾಕ್ಯಗಳು ಮಧುರ. ಬರುವ ವಾರದಲ್ಲಿ ಇನ್ನೂ ಆಳವಾದ ಅಧ್ಯಯನಕ್ಕೆ ನಾವು ಪ್ರವೇಶಿಸೋಣ. ಮುಂದಿನ 5ನೇ ಅಧ್ಯಾಯದ ಮುಂದಿನ ವಚನಗಳಲ್ಲಿ ನಾವು ಪ್ರವೇಶಿಸೋಣ. ಆ ಸುರುಳಿಗಳನ್ನು ತೆಗೆದಾಗ ಪರಲೋಕದಲ್ಲಿ ಎಂಥ ವಿಜೃಂಭಣೆ ಉಂಟಾಯಿತು ಎಂಬುದಾಗಿ ನೋಡಿಕೊಂಡ ನಂತರ ನಾವು ಒಂದೊಂದೇ ಮುದ್ರೆಗಳು ಬಿಚ್ಚುವಾಗ ಪರಲೋಕದಲ್ಲಿ ಏನಾಯಿತು, ಒಂದು ಮುದ್ರೆ ಬಿಚ್ಚಿದ ತಕ್ಷಣ ಭೂಲೋಕದಲ್ಲಿ ಏನಾಗಲಿಕ್ಕಿದೆ ಎಂಬುದನ್ನು ನೋಡಿಕೊಳ್ಳಿಕ್ಕೆ ಪ್ರಾರಂಭ ಮಾಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸ್ಕೊಳ್ಳೋಣ. ಭೂಪರಲೋಕಗಳನ್ನು ಸೃಷ್ಟಿಸಿರುವಂಥ ನಮ್ಮ ಸರ್ವಶಕ್ತನಾಗಿರುವಂಥ ತಂದೆ ಆದ್ಯದೇವರೇ, ನಿನ್ನ ಸಕಲ ಉಪಕಾರಗಳಿಗಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತೇವೆ. ನೀನೇ ರಾಜನು, ನೀನೇ ಒಡೆಯನು, ನಿನ್ನ ಹಾಗೆ ಬೇರೆ ಯಾರೂ ಇಲ್ಲ. ನನ್ನೊಡೆಯ, ನನ್ನ ರಾಜ ಸ್ವಾಮಿ, ನಿನ್ನ ವಾಕ್ಯದಲ್ಲಿ ನಾವು ಕಂಡುಕೊಳ್ತಾ ಇರುವ ಹಾಗೆ ನಮ್ಮನ್ನು ನಾವು ಯೋಗ್ಯರನ್ನಾಗಿಯೂ ಶುದ್ಧೀಕರಿಸಿಕೊಳ್ಳುವವರಾಗಿಯೂ ನಿನ್ನ ಮುಂದೆ ನಿಂತುಕೊಳ್ಳಲಿಕ್ಕಾಗುವಂತೆ ಕೃಪೆಯನ್ನು ದಯಪಾಲಿಸು. ಮಹಿಮೆ ಘನತೆಗಳು ನಿನಗುಂಟಾಗಲಿ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಭೂಲೋಕದ ಕೆಳಗಣ ಭಾಗದಲ್ಲಿಯೂ ಎಲ್ಲರ ಮಧ್ಯದಲ್ಲಿ ಒಬ್ಬನು ಯೋಗ್ಯನಾಗಿ ನಿಂತುಕೊಂಡಿರುವ ಆತನೇ ಆ 24 ಹಿರಿಯರ ಸಂಗಡ ನಾವು ಸಹ ನಿನ್ನ ಪಾದಗಳಿಗೆ ಅಡ್ಡ ಬಿದ್ದು ನಿನ್ನೊಬ್ಬನೇ ಒಡೆಯನೆಂಬುದಾಗಿ ನಿನ್ನನ್ನು ಆರಾಧಿಸ್ತೇವೆ, ನಿನ್ನನ್ನು ಕೊಂಡಾಡ್ತೇವೆ, ನಿನ್ನ ಸ್ತುತಿಸ್ತೇವೆ. ಮಹಿಮೆ ಘನತೆ ಸ್ತುತಿಗಳು ನಿನ್ನೊಬ್ಬನಿಗೆ ಸಲ್ಲಲ್ಪಡಲಿ. ಯೇಸುವಿನ ಹೆಸರಿನಲ್ಲಿ ಬೇಡ್ತೇವಪ್ಪ ನಮ್ಮ ತಂದೆ, ಆಮೇನ್. ಈಗ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸಗಳು ಈಗಲೂ ಎಂದೆಂದಿಗೂ ನಮ್ಮೆಲ್ಲರೊಂದಿಗೆ ನೆಲೆಗೊಂಡಿರಲಿ ಸ್ವಾಮಿ. ಆಮೇನ್. ದೇವ ನಿಮ್ಮನ್ನು ಆಶೀರ್ವದಿಸಲಿ. ಹೇರಳವಾಗಿ ನೀವು ಆತನ ಕೃಪೆಯು ನಿಮ್ಮನ್ನು ಆವರಿಸಿಕೊಳ್ಳಲಿ.